ನಲ್ಮೆಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ದಿನದ ತರಗತಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ದಿನದ ತರಗತಿಯಲ್ಲಿ ತರಗತಿ 8 ಗದ್ಯ ಭಾಗ 5 ಏಕೆ ರಾಮಾನುಜನ್ ಬರೆದಿರುವ ಹೂವಾದ ಹುಡುಗಿ ಎನ್ನುವ ಜನಪದ ಕಥಾಭಾಗವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಗದ್ಯ ಭಾಗವನ್ನು ಈ ದಿವಸ ತಿಳ್ಕೊಂಡ ಮಕ್ಕಳೇ. ಇವೆಲ್ಲರೂ ಕೂಡ ತರಗತಿಗೆ ಸಿದ್ಧರಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾವು ನೇರವಾಗಿ ಈ ಗದ್ಯ ಭಾಗವನ್ನು ತಿಳಿದುಕೊಳ್ಳುವ ಒಂದು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮಕ್ಕಳೇ. ಪುಟ ಸಂಖ್ಯೆ 42 ಗದ್ಯ ಭಾಗ 5 ಹೂವಾದ ಹುಡುಗಿ. ನೋಡಿ, ನಮಗೆ ಇಂದಿನ ಶಿಷ್ಟ ಸಾಹಿತ್ಯ ಪ್ರಕಾರ ಏನಿದೆ, ಈ ಶಿಷ್ಟ ಸಾಹಿತ್ಯ ಪ್ರಕಾರ ತುಂಬ ಬೆಳವಣಿಗೆ ಆಗಲಿಕ್ಕೆ ನಮಗೆ ಮೂಲ ಆಧಾರ ಯಾವುದಪ್ಪ ಅಂತಂದರೆ ಜನಪದ ಸಾಹಿತ್ಯ ಮಕ್ಕಳೇ. ಜನಪದ ಸಾಹಿತ್ಯ ಅನ್ನುವಂಥದ್ದು ಜನರ ಬಾಯಿಂದ ಬಾಯಿಗೆ ಮೌಖಿಕವಾಗಿ ಇರುವ ಒಂದು ಪರಂಪರೆ. ಅದನ್ನು ಇವತ್ತಿನ ದಿನಮಾನಗಳಲ್ಲಿ ಸಂಗ್ರಹಿಸಿ ಕುಟ್ಟುವ, ಬೀಸುವ ಕಥೆಗಳು, ಆಸರಿಕೆ ಬೇಸರಿಕೆಗಳನ್ನು ಕಳೆದಕ್ಕೆ ಹುಟ್ಟಿಕೊಂಡಂಥವು ಮಕ್ಕಳೇ. ಇವತ್ತಿನ ದಿನಮಾನಗಳಿರ್ತಕ್ಕಂತಹ ಮೊಬೈಲ್ ಆಗಲಿ, ಟಿವಿಗಳಾಗಲಿ, ದೂರದರ್ಶನಗಳಾಗಲಿ ಅವು ಕೂಡ ಇರಲಿಲ್ಲ. ತನ್ನ ಜೀವನದ ದುಃಖ ಭಾವನೆಗಳನ್ನು, ಅನುಭವಗಳನ್ನು ಮೌಖಿಕವಾಗಿ ಕುಟ್ಟುವ, ಬೀಸುವ ಹಾಡುಗಳ ಮೂಲಕ, ಒಗಟಿನ ಮೂಲಕ, ಕಥೆಯ ಮೂಲಕ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು ನಮ್ಮ ಜಾನಪದೀಯರು. ಇಂತಹ ಜನಪದ ಸಾಹಿತ್ಯದ ಅಂಶಗಳನ್ನು ಇವತ್ತು ಅನೇಕ ಸಾಹಿತಿಗಳು ಅದನ್ನು ಸಂಗ್ರಹಿಸಿ ನಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದರ ಮಕ್ಕಳೇ. ಅದು ಹಿಂದಿನ ಕಾಲಘಟ್ಟಗಳನ್ನು ಗಮನಿಸಿದಾಗ ಅವತ್ತಿನ ಜನರು ಕೂಡ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅನ್ನುವ ರೀತಿಯಲ್ಲಿಯೇ ಅವರು ಯಾವುದೇ ರೀತಿಯ ಒಂದು ಓದು ಬರಹ ಗೊತ್ತಿಲ್ಲದೆ ಇರತಕ್ಕಂತಹ ದಿನಮಾನಗಳಲ್ಲಿ ಕಟ್ಟಿಕೊಟ್ಟಂತಹ ಒಂದು ಅಂಶಗಳೇ ಜಾನಪದ ಸಾಹಿತ್ಯಗಳ ಮಕ್ಕಳೇ. ಅದು ನೋವು, ನಲಿವು, ಸರಸ, ವಿರಸ, ಪ್ರೀತಿ, ವಾತ್ಸಲ್ಯ ಇವೆಲ್ಲವನ್ನು ಕೂಡ ಕಟ್ಟಿಕೊಂಡಂತಹ ಒಂದು ಅನುಭವ ಸಾಹಿತ್ಯ ಪ್ರಕಾರಗಳೇ ಜನಪದ ಸಾಹಿತ್ಯ ಪ್ರಕಾರಗಳು. ಇವತ್ತು ದಿನಮಾನಗಳಲ್ಲಿ ಅವುಗಳನ್ನೆಲ್ಲವೂ ಕೂಡ ಸಂಗ್ರಹಿಸುವ, ಅದನ್ನು ಮುಂದಿನ ಪೀಳಿಗೆ ಕೊಂಡೊಯ್ಯುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಮಕ್ಕಳೇ. ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಏಕೆ ರಾಮಾನುಜನ್ ಅವರು ಹೂವಾದ ಹುಡುಗಿ ಎನ್ನುವ ಗದ್ಯ ಭಾಗವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಗದ್ಯ ಭಾಗವನ್ನು ತಿಳಿದುಕೊಳ್ಳುವ ಮುಖ್ಯವಾಗಿ ಮೊದಲು ನಮಗೆ ಏಕೆ ರಾಮಾನುಜನ್ ಅವರ ಪ್ರತಿಪಾದ ಪರಿಚಯವನ್ನು ಮಾಡಿಕೊಳ್ಳೋಣ. ನೋಡಿ, ಇಲ್ಲಿ ಏಕೆ ರಾಮಾನುಜನ್ ಅವರ ಪೂರ್ಣ ಹೆಸರು ಅತ್ತಿಪಟ್ಟು ಕೃಷ್ಣಸ್ವಾಮಿ ರಾಮಾನುಜನ್ ಅಂತೇಳಿ. ಇವರ ಕಾಲ 16 ಮಾರ್ಚ್ 1929. ಇವರ ಸ್ಥಳ ಮೈಸೂರು. ಇವರು ಬರೆದಿರ್ತಕ್ಕಂತಹ ಕೃತಿಗಳು ಹೊಕ್ಕಳಲ್ಲಿ ಹೋಗಿಲ್ಲ ಮತ್ತು ಇತರ ಕವಿತೆಗಳು, ಕುಂಟೋಬಿಲ್ಲಿ, ಮತ್ತೊಬ್ಬನ ಆತ್ಮ ಚರಿತ್ರೆ, ಸ್ಪೀಕಿಂಗ್ ಆಫ್ ಶಿವ, ಈ ಎಲ್ಲ ವಚನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥವರು. ಇವರ ಬರೆದಿರ್ತಕ್ಕಂಥ ಅನೇಕ ಕೃತಿಗಳಿಗೆ 1976ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಹಾಗೆ 1983ರಲ್ಲಿ ಮ್ಯಾಕ್ಆರ್ಥರ್ ಫೆಲೋಶಿಪ್ ಕೂಡ ಇವರಿಗೆ ಲಭಿಸಿದೆ ಮಕ್ಕಳೇ. ಪ್ರಸ್ತುತ ಗದ್ಯ ಭಾಗವನ್ನು ಸಾಲು ಸಂಪಿಗೆ ನೆರಳು ಎಂಬ ಕೃತಿಯಿಂದ ಈ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ಹಾಗಾದರೆ ಕರ್ನಾಟಕದ ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ಇದೇ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿ ಎಲ್ಲ ಆದ ನಂತರ ಅಮೆರಿಕಕ್ಕೆ ಓದೋಕೆ ಅಂತ ಹೋಗ್ತಾರೆ. ಅಲ್ಲೇ ಅವರು ಪ್ರೊಫೆಸರ್ ಆಗಿ ಕೆಲಸ ಕೂಡ ಶುರು ಮಾಡ್ತಾರೆ. ಆದರೆ ಭಾರತದ ಜೊತೆಗೆ ನನ್ನ ಸಂಪರ್ಕ ಕಡಿದು ಹೋಗ್ತಾ ಇದೆ, ನಾನು ಭಾರತದ ಜೊತೆಗೆ ಒಂದು ರೀತಿ ಮಾನಸಿಕವಾದ, ಬೌದ್ಧಿಕವಾದ ಜೊತೆಗೆ ಒಂದು ಭಾವನಾತ್ಮಕವಾದ ಸಂಬಂಧ ಇಟ್ಕೊಳ್ಳೇಬೇಕು ಅಂತನ್ನುವ ಕಾರಣಕ್ಕೆ ಅನೇಕ ಕನ್ನಡ, ತಮಿಳು ಇತ್ಯಾದಿ ನಮ್ಮ ದ್ರಾವಿಡ ಭಾಷೆಗಳ ಪುಸ್ತಕಗಳ ಒಂದು ದೊಡ್ಡ ಭಂಡಾರವನ್ನೇ ಅಮೆರಿಕದಲ್ಲಿ ಕಟ್ಕೋತಾರೆ. ಅವರೇ ನಮ್ಮ ಭಾಷಾ ತಜ್ಞ, ಕವಿ, ಕಾದಂಬರಿಕಾರ, ನಾಟಕಕಾರ ಏಕೆ ರಾಮಾನುಜನ್ ಅವರು. ರಾಮಾನುಜನ್ ಅವರು ಎಂತಹ ಅದ್ಭುತವಾದ ಕೊಡುಗೆಯನ್ನು ಕನ್ನಡಕ್ಕೆ, ತಮಿಳಿಗೆ ಹಾಗೂ ಇತರೆ ದ್ರಾವಿಡ ಭಾಷೆಗಳಿಗೆ ಕೊಟ್ಟರು ಅಂತ ಅನ್ನೋದನ್ನ ನಾವು ಯಾರು ಮರೆಯೋ ಹಾಗೆ ಇಲ್ಲ. ಒಂದು ಉದಾಹರಣೆ ಕೊಡ್ತೀನಿ. 12ನೇ ಶತಮಾನ ಅಂತಂದ್ರೆ ಈ ವಚನ ಕ್ರಾಂತಿ ಅಥವಾ ಶರಣರ ಒಂದು ದೊಡ್ಡ ಹೋರಾಟ ಕ್ರಾಂತಿ ಆಯ್ತಲ್ಲ, ಒಂದು ಸಾಮಾಜಿಕ ತಲ್ಲಣ ಆಯ್ತಲ್ಲ, ಆಗ ಸೃಷ್ಟಿಯಾದಂತಹ ಶ್ರೇಷ್ಠ ವಚನಗಳ ಕೆಲವು ಆಯ್ದ ವಚನಗಳನ್ನ ಇದೇ ನಮ್ಮ ಏಕೆ ರಾಮಾನುಜನ್ ಅವರು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ವಚನಗಳನ್ನು ಅಮೆರಿಕನರಿಗೆ, ಯುರೋಪ್ನವ್ರಿಗೆ, ಈ ರೀತಿ ಪಾಶ್ಚಿಮಾತ್ಯರಿಗೆ ಪರಿಚಯ ಮಾಡಿಕೊಟ್ರು. ಅದು ಅವರ ನಿಜವಾದ ಶ್ರೇಷ್ಠತೆ.
ಕೇವಲ ವಚನಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿಕೊಟ್ರೆ ಈ ಪಾಶ್ಚಿಮಾತ್ಯರಿಗೆ ಇದರ ಅಂತಸ್ತತ್ವ ಅರ್ಥ ಆಗೋದು ಕಷ್ಟ ಅಂತ ಹೇಳಿ 12ನೇ ಶತಮಾನದಲ್ಲಿ ನಿಜಕ್ಕೂ ಏನಾಯ್ತು, ಈ ಶರಣ ಚಳುವಳಿ ಅಂದ್ರೇನು, ಲಿಂಗಾಯತ ಧರ್ಮ ಅಂತಂದ್ರೇನು, ಅವರ ಆಚರಣೆಗಳೇನು, ವಚನಗಳ ಹಿನ್ನೆಲೆ ಏನು, ಈ ಶರಣರ ಹಿನ್ನೆಲೆ ಏನು ಅಂತನ್ನುವ ಒಂದು ಪ್ರಾಸ್ತಾವಿಕವಾದ ಒಂದು ದೊಡ್ಡ ಡೀಟೇಲ್ಡ್ ಸ್ಟಡಿಯನ್ನೇ ಇಂಗ್ಲಿಷ್ನಲ್ಲಿ ಅವರು ಬರ್ಕೊಟ್ರು. ಆ ಮೂಲಕ ಅಂದರೆ ಆ ವಚನಗಳು ಜೊತೆಗೆ ಅವರ ಈ ರೈಟಪ್ ಇತ್ತಲ್ಲ, ಇವೆರಡೂ ಸೇರಿಸಿ ಪಾಶ್ಚಿಮಾತ್ಯರಿಗೆ 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಏನು ನಡೀತು ಅಥವಾ ಕರ್ನಾಟಕದ ನೆಲದಲ್ಲಿ ಏನು ನಡೀತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಎ.ಕೆ. ರಾಮಾನುಜಂ ಒಂದು ರೀತಿ ದೊಡ್ಡ ಅಡಿಪಾಯವನ್ನು ಹಾಕಿದ್ರು. ಹಾಗೆ ನಮ್ಮ ವಚನಗಳು ಇಡೀ ಜಗತ್ತಿಗೆ ತಲುಪಿದ್ವು. ಅಂಡ್ ತಮಿಳಿನ ಚಂಗಕಾವ್ಯ ಮತ್ತು ಇತರೆ ಕೆಲವು ಆಯ್ದ ಶ್ರೇಷ್ಠ ಸಾಹಿತ್ಯವನ್ನ ಇದೇ ರಾಮಾನುಜಂ ಇಂಗ್ಲಿಷ್ಗೆ ಅನುವಾದ ಮಾಡಿಕೊಟ್ರು. ಹಾಗೆ ತಮಿಳನ್ನು ಕೂಡ ಬೇರೆ ಭಾಷೆಯವರಿಗೆ ಪರಿಚಯಿಸಿದ ಕೀರ್ತಿ ರಾಮಾನುಜನ್ ಅವರು ಸಲ್ಲಬೇಕು. ಇಂತಹ ನಮ್ಮ ರಾಮಾನುಜನ್ ಅವರು ಹುಟ್ಟಿದ್ದು ನಮ್ಮ ಮೈಸೂರಿನಲ್ಲಿ. ಅವರು ಕನ್ನಡದವರು ಹೌದು, ಅಟ್ ದ ಸೇಮ್ ಟೈಮ್ ಅವರು ತಮಿಳ್ನವರು ಹೌದು. ಯಾಕೆಂತಂದರೆ ಅವರು ತಮಿಳಿನ ಬ್ರಾಹ್ಮಣ ಕುಟುಂಬ ಅವ್ರದ್ದು. ಆದರೆ ಮೈಸೂರಿನಲ್ಲಿ ನೆಲೆಸಿದ್ರು. ಮಾರ್ಚ್ 16, 1929 ಅವರು ಹುಟ್ಟಿದ ದಿವಸ. ಅವರ ಮನೆಯಲ್ಲಿ ಒಂದು ರೀತಿ ವಿಶೇಷವಾದ ಒಂದು ವಿಚಿತ್ರವಾದ ಪರಿಸರ, ಒಂದು ರೀತಿ ಬಹುಭಾಷೆಗಳ ಪರಿಸರ. ರಾಮಾನುಜನ್ ಅವರ ತಂದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಗಣಿತದ ಪ್ರೊಫೆಸರ್ ಆಗಿದ್ರು. ಹಿ ವಾಸ್ ಅ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. 2ನೇ ಫ್ಲೋರ್ನಲ್ಲಿ ತಮ್ಮ ತಂದೆಯ ಜೊತೆ ಈ ರಾಮಾನುಜನ್ ಅವರು ಮಾತಾಡ್ತಾ ಇದ್ದಿದ್ದು ಇಂಗ್ಲಿಷ್ನಲ್ಲಂತೆ. ಹಾಗೆ ಕೆಳಗಡೆ ಅಡುಗೆ ಮನೆಗೆ ಬಂದ್ರೆ ತಾಯಿ ಜೊತೆ ಅವ್ರು ಮಾತನಾಡ್ತಾ ಇದ್ದು ತಮಿಳ್ನಲ್ಲಂತೆ. ಮನೆಯಿಂದ ಹೊರಗಡೆ ಕಾಲಿಟ್ರೆ ಮಾತನಾಡ್ತಾ ಇದ್ದು ಕನ್ನಡದಲ್ಲಿ. ಯಾಕೆಂತಂದ್ರೆ ಅದು ಮೈಸೂರಲ್ವಾ, ಆ ಕಾರಣಕ್ಕೆ. ಹಾಗಾಗಿ ಒಂದು ರೀತಿ 3 ಭಾಷೆಗಳ ಹಿಡಿತ ಅಥವಾ ಪಾಂಡಿತ್ಯ ರಾಮಾನುಜನ್ ಅವ್ರಿಗೆ ಬಾಲ್ಯದಿಂದಲೇ ಬಂದಿತ್ತು ಅಂತಲೇ ಹೇಳಬೇಕು. ಜೊತೆಗೆ ಅವರ ಮನೆಯಲ್ಲಿ ಒಂದು ದೊಡ್ಡ ಗ್ರಂಥ ಭಂಡಾರವೇ ಇತ್ತಂತೆ. ಕನ್ನಡ, ತಮಿಳು, ಸಂಸ್ಕೃತ, ಇಂಗ್ಲಿಷ್ ಹೀಗೆ ಹಲವು ಭಾಷೆಗಳ ಶ್ರೇಷ್ಠ ಪುಸ್ತಕಗಳ ಒಂದು ದೊಡ್ಡ ಭಂಡಾರವೇ ರಾಮಾನುಜನ್ ಅವರ ಮನೆಯಲ್ಲಿತ್ತು. ಹಾಗಾಗಿ ಅವರಿಗೆ ಬಾಲ್ಯದಿಂದಲೇ ಅಥವಾ ವಿದ್ಯಾರ್ಥಿ ದೆಸೆಯಿಂದಲೇ ಓದುವ ಹವ್ಯಾಸ ಅಥವಾ ಓದುವ ಒಂದು ಸಣ್ಣ ಟಚ್ ಕೂಡ ಮನೆಯ ವಾತಾವರಣದಿಂದ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂತಂದ್ರೆ, ನಾವು BGL ಸ್ವಾಮಿಯವರ ಡಾಕ್ಯುಮೆಂಟ್ರಿ ಮಾಡಿದಾಗಲಿ ಅಥವಾ ತೇಜಸ್ವಿಯವರ ಡಾಕ್ಯುಮೆಂಟ್ರಿ ಮಾಡಿದಾಗಲಿ ಅಥವಾ ಈಗ ರಾಮಾನುಜನ್ ಅವರ ಜೀವನವನ್ನು ನೋಡಿದಾಗಲಿ ಸಿಗ್ತಾ ಇರುವ ಕಾಮನ್ ಪಾಯಿಂಟ್ ಅಥವಾ ಕಾಮನ್ ಎಲಿಮೆಂಟ್ ಏನು ಅಂತಂದ್ರೆ ಅವರ ಮನೆಗಳಲ್ಲಿದ್ದಂತಹ ಪರಿಸರ. ಕುವೆಂಪು ಅವರು ಅನೇಕ ಪುಸ್ತಕಗಳನ್ನು ಮನೆಯಲ್ಲಿಟ್ಟಿದ್ರು. DVG ಅವರು ಅನೇಕ ಪುಸ್ತಕಗಳನ್ನು ಮನೆಯಲ್ಲಿಟ್ಟಿದ್ರು. ನಮ್ಮ ಎ.ಕೆ. ರಾಮಾನುಜನ್ ಅವರ ತಂದೆ ಅನೇಕ ಒಳ್ಳೆಯ ಪುಸ್ತಕಗಳ ಕಲೆಕ್ಷನ್ ಅನ್ನೇ ಮನೆಯಲ್ಲಿಟ್ಟಿದ್ರು. ಅಂದ್ರೆ ಮನೆಯ ವಾತಾವರಣ ಮಕ್ಕಳನ್ನ ಹೇಗೆ ಪ್ರಭಾವಿಸುತ್ತೆ ಅಂತ ಅನ್ನೋದಕ್ಕೆ ಇದೊಂದು ತುಂಬಾ ಸೂಕ್ತವಾದ ಉದಾಹರಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಅವರ ಓದೆಲ್ಲವೂ ಮೈಸೂರಿನಲ್ಲೇ ನಡೀತು. ನಂತರ ಇದೇ ಮೈಸೂರು ಯೂನಿವರ್ಸಿಟಿಯಲ್ಲಿ ರಾಮಾನುಜನ್ ಅವರು BA ಮುಗಿಸಿದ್ರು. ಜೊತೆಗೆ ಇಂಗ್ಲಿಷ್ನಲ್ಲಿ MA ಕೂಡ ಮುಗಿಸಿದ್ರು. ಆ ನಂತರ ಅವರು ಕೆಲವು ಕಾಲೇಜ್ಗಳಲ್ಲಿ ತಾತ್ಕಾಲಿಕವಾಗಿ ಲೆಕ್ಚರರ್ ಕೆಲಸ ಕೂಡ ಮಾಡ್ತಿದ್ರು. ಮುಂದೆ 1958ರಲ್ಲಿ ರಾಮಾನುಜನ್ ಅವರು ಪೂನಾಗೆ ಹೋಗ್ತಾರೆ. ಅಲ್ಲಿ ಡೆಕ್ಕನ್ ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಮಾಡ್ತಾರೆ ಲ್ಯಾಂಗ್ವೇಜಸ್ ವಿಷಯದಲ್ಲಿ. ಅದರ ವರ್ಷವೇ ಅವರು ಅಮೆರಿಕಕ್ಕೆ ಹಾರ್ತಾರೆ. ಅಲ್ಲಿ ಇಂಡಿಯಾನಾ ಯೂನಿವರ್ಸಿಟಿ ಸೇರಿ ಇದೇ ವಿಷಯದ ಬಗ್ಗೆ PhD ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ರಾಮಾನುಜನ್ ಅವರೇ ಹೇಳ್ಕೊಂಡಿದ್ದಾರೆ, ಆ ಸಂದರ್ಭದಲ್ಲಿ ಅಂದ್ರೆ 1950ರ ಕಾಲಮಾನದಲ್ಲಿ ನಮ್ಮ ಭಾರತದಲ್ಲಿ ಭಾಷೆಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಥವಾ ಓದಲಿಕ್ಕೆ ಅನುಕೂಲಗಳು ಅಥವಾ ಅಷ್ಟು ವ್ಯವಸ್ಥೆಗಳಿರಲಿಲ್ಲ. ಆ ಕಾರಣಕ್ಕೆ ನಾನು ಅಮೆರಿಕಕ್ಕೆ ಹೋಗಬೇಕಾಯಿತು, ಇಲ್ಲದಿದ್ದರೆ ನಾನು ಭಾರತದಲ್ಲೇ ಮುಂದುವರಿತಿದ್ದೆ ಅಂತ ಹೇಳ್ತಾರೆ. ಮುಂದೆ ಅಂದರೆ 1962, 63ರಲ್ಲಿ ಈ ಎ.ಕೆ. ರಾಮಾನುಜನ್ ಅವರು ಸೇರಿದ್ದು ಪ್ರತಿಷ್ಠಿತ ಶಿಕಾಗೋ ಯೂನಿವರ್ಸಿಟಿಗೆ. ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಶುರು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಹಾರ್ವರ್ಡ್, ವಿಸ್ಕಾನ್ಸಿನ್, ಮಿಶಿಗನ್, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಇಲ್ಲೆಲ್ಲ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರ್ತಾರೆ. ಹಾಗೆ ಪ್ರತಿಷ್ಠಿತ ಶಿಕಾಗೋ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದ ನಂತರ ಇದೇ ಎ.ಕೆ. ರಾಮಾನುಜನ್ ಅವರು ಮಾಡಿದ ದೊಡ್ಡ ಕೆಲಸ ಯಾವುದು ಅಂತಂದರೆ ಸೌತ್ ಏಷ್ಯನ್ ಸ್ಟಡೀಸ್ ಸೆಂಟರ್ನ ಪ್ರಾರಂಭ ಮಾಡಿದ್ದು. ಅಂದರೆ ನಮ್ಮ ದಕ್ಷಿಣ ಏಷ್ಯಾದ ಭಾಷೆಗಳ ಬಗ್ಗೆ ಒಂದು ಸ್ಟಡಿ ಸೆಂಟರ್ನ ಅಮೆರಿಕದ ಆ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಆ ಮೂಲಕ ನಮ್ಮ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಇದಾವಲ್ಲ, ಅಂದರೆ ಸೌತ್ ಇಂಡಿಯಾದ ಲ್ಯಾಂಗ್ವೇಜ್ಗಳಿದಾವಲ್ಲ, ಅಂದರೆ ಕನ್ನಡ, ಮಲಯಾಳಮ್ಮು, ತಮಿಳು ಹೀಗೆ ಅನೇಕ ಭಾಷೆಗಳ ರಿಸರ್ಚು ಮತ್ತು ಸ್ಟಡಿ ಅಲ್ಲಿ ನಡೆಯೋದಕ್ಕೆ ಪೂರಕ ವಾತಾವರಣ ಕಲ್ಪಿಸಿದವರು ಇದೇ ನಮ್ಮ ರಾಮಾನುಜನ್ ಅವರು. ರಾಮಾನುಜನ್ ಅವರು ಇಷ್ಟು ಕೆಲಸಗಳನ್ನು ಮಾಡೋಕ್ಕೆ ಮೊದಲು ಪಾಶ್ಚಾತ್ಯರಿಗೆ ಅಂದರೆ ವೆಸ್ಟರ್ನರ್ಸ್ಗೆ ನಮ್ಮ ಭಾರತ ಅಂತಂದರೆ ಇದ್ದ ಕಲ್ಪನೆ ಒಂದೇ. ಭಾರತ ಅಂತಂದರೆ ಸಂಸ್ಕೃತ, ಸಂಸ್ಕೃತ ಅಂತಂದರೆ ಅದು ಹುಟ್ಟಿದ್ದು ಗ್ರೀಕು, ಲ್ಯಾಟಿನ್ನು, ಅಂದರೆ ಅದು ಮತ್ತೆ ನಮಗೆ ವಾಪಸ್ ಕನೆಕ್ಟ್ ಆಗುತ್ತೆ ಹೀಗೆ ಅವರು ಅಂದ್ಕೊಂಡಿದ್ರು. ಆದರೆ ಅವರು ಅಲ್ಲಿಗೆ ಕಾಲಿಟ್ಟ ನಂತರ ಮಾಡಿದ ಮೊದಲನೇ ಕೆಲಸ ಅಂತಂದರೆ ಭಾರತ ಅಂದರೆ ಕೇವಲ ಸಂಸ್ಕೃತ ಮಾತ್ರ ಅಲ್ಲ, ಭಾರತ ಅಂತಂದರೆ ಕನ್ನಡ, ತಮಿಳು, ಮಲಯಾಳಂ ಹೀಗೆ ಅನೇಕ ಭಾಷೆಗಳ ಭಾರತ ಅಂತ ಅನ್ನೋದನ್ನು ವಿದೇಶಿಯರಿಗೆ ಕಲಿಸಿದ ಗುರು ಎ.ಕೆ. ರಾಮಾನುಜಂ.
ಹೀಗೆ ರಾಮಾನುಜನವರು ದೂರದ ಅಮೆರಿಕದಲ್ಲಿದ್ದರೂ ಕೂಡ ಅದು 1950ರಿಂದ 60ರ ಕಾಲಮಾನದಲ್ಲಿ ಅವರು ಭಾರತದ ಜೊತೆಗೆ ಈ ರೀತಿ ಭಾಷೆಗಳ ಮೂಲಕ ಸಾಹಿತ್ಯದ ಮೂಲಕ ನಂಟನ್ನು ಇಟ್ಕೊಂಡಿದ್ರಲ್ಲ, ಅದು ಅವರ ದೊಡ್ಡತನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. A River by A.K. Ramanujan. In Madurai, city of temples and poets, who sang of cities and temples, every summer a river dries to a trickle in the sand, bearing the sand reeds, straw, and women's hair clogging the water gates at the rusty bars, under the bridges with patches of repair all over them. The wet stone glistening like sleepy crocodiles, the dry ones shaven water buffaloes lounging in the sun. ಇನ್ನು ಅವರ ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಇಂಗ್ಲೀಷ್ನಲ್ಲಿ 3, ಕನ್ನಡದಲ್ಲಿ 3 ಕವನ ಸಂಕಲನಗಳನ್ನು ಬರೆದರು. ಇಂಗ್ಲೀಷ್ನ ಕವನ ಸಂಕಲನಗಳು ಟ್ರೈಡರ್ಸ್, ರಿಲೇಷನ್ಸ್, ಸೆಕೆಂಡ್ ಸೈಟ್ ಅಂತ ಅವುಗಳ ಹೆಸರು. ಕನ್ನಡದ್ದು ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಪದ್ಯಗಳು, ಕುಂಟೋಬಿಲ್ಲೆ, ಈ 3 ಅವರ ಕನ್ನಡದ ಕವನ ಸಂಕಲನಗಳು. ಜೊತೆಗೆ ಅವರು ಬರೆದದ್ದು 4 ಕಥೆಗಳು. ಆದರೆ ಆ 4 ಕಥೆಗಳು ಒಂದು ರೀತಿ ವಿಶೇಷವಾದ ಕಥೆಗಳು ನಮ್ಮ ಕನ್ನಡಕ್ಕೆ. ಜೊತೆಗೆ ಒಂದು ಕಾದಂಬರಿಯನ್ನು ಕೂಡ ರಾಮಾನುಜನ್ ಅವರು ಬರೆದರು. ಅಂಗುಲ ಹುಳುವಿನ ಪರಕಾಯ ಪ್ರವೇಶ ಅಂತನ್ನುವುದು A.K. ರಾಮಾನುಜನ್ ಅವರ ಪ್ರಸಿದ್ಧವಾದ ಪದ್ಯಗಳು ಅಥವಾ ಕವಿತೆಗಳಲ್ಲಿ ಒಂದು. ಈ ಕವಿತೆ ಸಾಹಿತ್ಯ ಆಸಕ್ತರಿಗೆಲ್ರಿಗೂ ನೆನಪಿರುವಂಥ ಒಂದು ಕವಿತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ರಂಗಭೂಮಿಯ ಶಾಲೆಗಳಲ್ಲಿ ಅಂದರೆ ಥಿಯೇಟರ್ ಸ್ಕೂಲ್ಸ್ಗಳಲ್ಲಿ ನಮಗೆಲ್ರಿಗೂ ಅದೊಂದು ರೀತಿ ನಮ್ಮ ಅಭಿನಯನ ಕಲಿಸೋಕ್ಕೂ ಕೂಡ ಈ ಪದ್ಯವನ್ನು ಬಳಸ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವರು ಇದೇ A.K. ರಾಮಾನುಜನ್ ಅವರು. ನನಗೂ ದಯಮಾಡಿಸಿದ್ರಲ್ಲ ಆಚಾರ್ಯರು. ಚಂದ್ರಿ, ಬಾಟ್ಲಿಯಲ್ಲಿ ಬೇರೆ ಯಾರ ಗಂಡಸ್ರನ್ನ ಮುಟ್ಟಿದ್ರ ಈ ನಾಗಪ್ಪ ನನ್ನ ಕಡದ್ ಸಾಯಿಸ್ಲಿ. ಈ ನಮ್ಮ ನಾಗಮಂಡಲ ಮತ್ತು ಸಿರಿಸಂಪಿಗೆ ಅಂತ 2 ನಾಟಕಗಳಿದ್ದಾವೆ, ನಿಮಗೆ ಗೊತ್ತಿರಬೇಕು. ಕನ್ನಡದಲ್ಲಿ ನಾಗಮಂಡಲ ಕಾರ್ನಾಡರು ಬರೆದಿದ್ದು, ಸಿರಿಸಂಪಿಗೆ ನಮ್ಮ ಕಂಬಾರರು ಬರೆದದ್ದು. ಈ 2 ನಾಟಕಗಳನ್ನು ಓದ್ದವ್ರಿಗೆ ಗೊತ್ತಿರುತ್ತೆ. ಆ 2 ನಾಟಕಗಳ ಪ್ಲಾಟ್ ಒಂದೇ ಅಂತ. ಆ 2 ನಾಟಕಗಳಿಗೆ ಮೂಲ ಪ್ಲಾಟನ್ನು ಕಾರ್ನಾಡರು ಮತ್ತು ಕಂಬಾರರಿಗೆ ತಿಳಿಸಿದವರು ಇದೇ A.K. ರಾಮಾನುಜನ್ ಅವರು. ಆ ನಂತರ ನಮ್ಮ ಕನ್ನಡದ ದೈತ್ಯ ನಾಟಕಕಾರರಾದ ಕಾರ್ನಾಡರು ಮತ್ತು ಕಂಬಾರರು ಬೇರೆ ಬೇರೆ ರೀತಿ ಅದನ್ನು ಪ್ರೆಸೆಂಟ್ ಮಾಡಿದ್ರು, ಬೇರೆ ಬೇರೆ ರೀತಿ ಕ್ರಿಯೇಟಿವ್ ಆಗಿ ಅದನ್ನು ಬರೆದ್ರು. ಅದು ರಾಮಾನುಜನ್ ಅವರ ಮತ್ತೊಂದು ಕೊಡುಗೆ ಕನ್ನಡಕ್ಕೆ ಒಂದು ರೀತಿ ಪರೋಕ್ಷವಾಗಿ. ರಾಮಾನುಜನ್ ಅವ್ರದ್ದು ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಬುಕ್ ಇದೆ. ಅದರ ಹೆಸರು ಭಾರತೀಯ ಜನಪದ ಕಥೆಗಳು ಅಂತ ಹೇಳಿ. ಈ ಪುಸ್ತಕದ ವಿಶೇಷ ಏನು ಅಂತಂದ್ರೆ, ನಮ್ಮ ಇಡೀ ಭಾರತದಾದ್ಯಂತ ಅಂದ್ರೆ ರಾಜಸ್ಥಾನ, ಗುಜರಾತ್, ಒರಿಸ್ಸಾ, ಕರ್ನಾಟಕ, ಮಲಯಾಳಂ, ತಮಿಳುನಾಡು, ಆಂಧ್ರ ಇಂಥ ಎಲ್ಲ ರಾಜ್ಯಗಳಲ್ಲೂ ಇರುವಂತಹ ಅಂದರೆ ಜನಪದ ಕಥೆಗಳು, ಅವ್ಯಾವು ಲಿಪಿ ರೂಪದಲ್ಲಿ ಅಥವಾ ಅಕ್ಷರ ರೂಪದಲ್ಲಿ ಬರೆದವಲ್ಲ, ಮಾತಿಂದ ಮಾತಿಗೆ ಮೌಖಿಕವಾಗಿದ್ದ ಕಥೆಗಳನ್ನು ಸಂಗ್ರಹ ಮಾಡಿ ಅವುಗಳನ್ನೆಲ್ಲ ಪುಸ್ತಕ ಮಾಡಿದ್ದು ರಾಮಾನುಜನ್ ಅವರು. ಇದನ್ನು ಮೂಲತಃ ಅವರು ಬರೆದದ್ದು ಇಂಗ್ಲೀಷ್ನಲ್ಲಿ. ಫೋಕ್ ಟೇಲ್ಸ್ ಆಫ್ ಇಂಡಿಯಾ ಅಂತನ್ನುವ ಪುಸ್ತಕ ಅವ್ರು ಮಾಡಿದ್ರು. ಕೊನೆಗೆ ಅದು ನ್ಯಾಷನಲ್ ಬುಕ್ ಟ್ರಸ್ಟ್ನವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿದ್ದಾರೆ. ಈಗ ಕನ್ನಡದಲ್ಲಿ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲದರ ಜೊತೆಗೆ ರಾಮಾನುಜನ್ ಅವರು ಒಬ್ಬ ಒಳ್ಳೆಯ ವಾಗ್ಮಿಯಾಗಿದ್ರು, ಅಂದರೆ ಅತ್ಯುತ್ತಮವಾದ ಮಾತುಗಾರರಾಗಿದ್ದರು. ರಾಮಾನುಜನ್ ಅವರಿಗೆ ಗೊತ್ತಿಲ್ಲದೆ ಇರುವ ವಿಷಯವೇ ಇಲ್ಲ. ಯಾವ ವಿಷಯದ ಬಗ್ಗೆ ಬೇಕಾದರೂ ತುಂಬ ಸರಾಗವಾಗಿ ಮಾತಾಡಬಲ್ಲರು ಅಂತನ್ನೋದು ಅವ್ರ ಬಗ್ಗೆ ಇರುವಂಥ ಒಂದು ಮಾತು. ಇಂತಹ ರಾಮಾನುಜನ್ ಅವರು ಪ್ರತಿದಿನ 100 ಪುಟವನ್ನಾದರೂ ಓದದೆ ನಿದ್ದೆ ಮಾಡ್ತಿರ್ಲಿಲ್ವಂತೆ. ಹಾಗಾಗಿ ಅಷ್ಟೆಲ್ಲ ಓದು, ಬರಹ, ಮಾತು, ಪಾಂಡಿತ್ಯದ ಹಿಂದೆ ಅವರ ಇಷ್ಟು ಶ್ರಮ ಮತ್ತು ಒಂದು ಬಡತನದ ಬವಣೆಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇತ್ತು. ಆ ಕಷ್ಟದ ನಿವಾರಣೆಗಾಗಿ ಹೆಣ್ಣು ಮಗಳು ಹೂವಿನ ಗಿಡವಾಗಿ ಹೂವನ್ನು ಮಾರಿ ಅದರ ಹಣವನ್ನು ಸಂಗ್ರಹಿಸಿ ತನ್ನ ತಾಯಿಗೆ ಕೊಟ್ಟು ತನ್ನ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಿದ್ರು ಮಕ್ಕಳೇ. ಅದನ್ನು ನಾವು ತಿಳ್ಕೊಳ್ಳೋಣ ಗದ್ಯ ಭಾಗದಲ್ಲಿ. ಹಾಗೆ ಹೂವಿನ ಗಿಡವಾಗುವ ರಹಸ್ಯವನ್ನು ಒಂದು ದೊರೆಮಗ ನೋಡುವ ವಿಷಯವನ್ನ ನಾವು ಈ ಗದ್ಯ ಭಾಗದಲ್ಲಿ ನಾವು ತಿಳ್ಕೊತೀವಿ ಮಕ್ಕಳೇ. ಹಾಗೆ ಈಗ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಪದಗಳ ಅರ್ಥವನ್ನು ಗಮನಿಸಿ. ಐಸಿರಿ, ಐಸಿರಿ ಅಂದರೆ ಐಶ್ವರ್ಯ, ಕುತೂಹಲ ಅಂದರೆ ಹಂಬಲ, ಗೋಸಾಯಿ ಅಂದರೆ ಸನ್ಯಾಸಿ, ತಿಕ್ಕಲ ಸ್ವಭಾವ ಅಂದರೆ ಬುದ್ಧಿ ಸರಿ ಇಲ್ದಂಗಿರ್ತಕ್ಕಂಥದ್ದು, ಬುದ್ಧಿ ಭ್ರಮಣೆ ಆಗಿರುವ ಅಂಶಗಳನ್ನು ನಾವು ನೋಡ್ಬೋದು. ನೋಡಿ, ನೇರವಾಗಿ ಗದ್ಯ ಭಾಗವನ್ನು ನಾವು ತಿಳ್ಕೊಳ್ಳೋಣ. ಪುಟ ಸಂಖ್ಯೆ 42 ಗಮನಿಸಿ. ಗದ್ಯ ಭಾಗ ಹೂವಾದ ಹುಡುಗಿ. ನೋಡಿ, ನಿಮಗೆ ಕತೆ ಹೇಗೆ ಆರಂಭ ಆಗುತ್ತೆ ಅನ್ನುವ ಅಂಶಗಳು ನಿಮಗಾಗಲೇ ಗೊತ್ತಿದೆ. ಹಾಗಾಗಿ ಈ ಗದ್ಯ ಭಾಗದ ಮಾದರಿ ವಾಚನವನ್ನು ಮಾಡುವ ಮೂಲಕ ಈ ಕಥೆಯ ಭಾವವನ್ನು ನಾವು ತಿಳ್ಕೊಳ್ಳೋಣ. ಒಂದು ಪಟ್ಟಣ, ಅಲ್ಲೊಬ್ಬ ದೊರೆ ಇದ್ದ. ಆತನಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ.
ದೊರೆಯ ಮೊದಲನೆಯ ಹೆಣ್ಣು ಮಗಳಿಗೆ ಲಗ್ನವಾಗಿತ್ತು. ಅದೇ ಊರಿನಲ್ಲಿ ಒಬ್ಬಳು ಮುದುಕಿದ್ದಳು. ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು. ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು. ಒಂದು ದಿನ ತಂಗಿ, ಅಕ್ಕಯ್ಯ, ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು, ಅಂದರೆ ಕಷ್ಟ. ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಎಂದು ಅಕ್ಕನಿಗೆ ಹೇಳಿದರು. ಅಕ್ಕನಿಗೆ ಕುತೂಹಲ ಕೆರಳಿ, ಅದು ಹೇಗೆ ಹೂವಿನ ಗಿಡ ಹಾಕ್ತೀಯೇ ಎಂದು ಕೇಳಿದಳು. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ, ಮೊದಲು ಮನೆಯೆಲ್ಲ ಸಾರಿಸಿಬಿಡು, ನೀನು ಸ್ನಾನ ಮಾಡಿ ಬಾವಿಯಿಂದ ಚಿಲ್ಲುಗುರು ಶೋಕದ ಹಾಗೆ 2 ತಂಬಿಗೆ ನೀರು ತಗೊಂಡು ಬಾ ಅಂದಳು. ಅಕ್ಕ ಹಾಗೆ ಮಾಡಿದಳು. ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರವಿತ್ತು. ಅಲ್ಲೂ ಬಿಡಿಸಿ ಸಾರಿಸಿದಳು. ಅಲ್ಲಿಗೆ ಇಬ್ಬರು ಹೋದರು. ತಂಗಿ ಅಕ್ಕನನ್ನ ಕರೆದು, ನೋಡಕ್ಕಯ್ಯ, ನಾನಿಲ್ಲಿ ದೇವರ ಧ್ಯಾನ ಮಾಡಿ ಉಳ್ಕೋತೀನಿ, ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು, ನಾನು ಹೂವಿನ ಗಿಡ ಹಾಕ್ತೀನಿ. ಸುಳಿ ಮುರಿಯದ ಹಾಗೆ, ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂವು ಹುಟ್ಟಿಸುವ. ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು, ಪುನಃ ನಾನು ಮನುಷ್ಯನಾಗ್ತೀನಿ ಅಂದಳು. ತಂಗಿ ದೇವರನ್ನ ನೆನೆದು ಕುಳಿತಳು. ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿದಳು. ಸರಿ, ಹೂವಿನ ಗಿಡವಾದಳು. ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡಳು. ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದಳು. ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾದಳು. ನಂತರ ಇಬ್ಬರು ಆ ಹೂವಿನನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದರು. ಇಬ್ಬರು ಸೇರಿ ಹೂ ಕಟ್ಟಿದರು. ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರಲಿ ಅಂದಳು ದೊಡ್ಡವಳು. ಅಕ್ಕಯ್ಯ, ಬರೆಯ ಮನೆಗೆ ತೆಗೆದುಕೊಂಡು ಹೋಗು, ಅವರು ಹೆಚ್ಚಿಗೆ ಹಣ ಕೊಡ್ತಾರೆ. ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡ್ತಿರ್ತಾಳೆ, ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು. ಅಂದು ಒಂದು ಬುಟ್ಟಿಯಲ್ಲಿ ಹೂವನ್ನೆಲ್ಲ ಇಟ್ಟುಕೊಂಡು, ಹೂ ಬೇಕೇನಮ್ಮ, ಹೂವು ಎಂದು ಕೂಗಿಕೊಂಡು ದೊರೆಯ ಮನೆಯ ಮುಂದೆ ಬಂದಳು. ದೊರೆಯ ಚಿಕ್ಕ ಮಗಳು, ಅಮ್ಮ ಹೂವು ಗಮಗಮ ಅಂತವೆ, ಕೊಡಿಸಿ ಕೊಡು ಅಂದಳು. ದೊರೆಯ ಹೆಂಡತಿ ಹೂವನ್ನು ನೋಡಿದಳು. ಎಷ್ಟು ಬೆಲೆ ಅಂತ ಕೇಳಿದಳು. ಎಷ್ಟನ ಕೊಡ್ರವ, ನಾವು ಬಡವರು ಎಂದಳು. ಅಕ್ಕ ದೊರೆ ಹೆಂಡತಿ ಹೂವು ತೆಗೆದುಕೊಂಡು ಒಂದು ಮೊಗೆ ಹಣ ಕೊಟ್ಟಳು. ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿದಳು. ಅಕ್ಕಯ್ಯ, ಅಮ್ಮನಿಗೆ ಹೇಳಬೇಡ, ಮುಚ್ಚಿಡು ಅಂದಳು. ಹೀಗೆ ಕೆಲವು ದಿನ ಮಾಡಿದರು. ಒಟ್ಟು 5 ಮೊಗೆ ಹಣವಾಯಿತು. ಅಕ್ಕ ಅಮ್ಮನಿಗೆ ತೋರಿಸೋಣ ಅಂದಳು. ಬೇಡವೇ ತಂಗಿ, ಅಮ್ಮ ಹೊಡಿತಾಳೆ ಅಂತ ಅವರವರೇ ಮಾತಾಡಿಕೊಂಡರು. ಈ ಹುಡುಗಿಯರಿಗೆ ಸಂಪಾದನೆ ಮಾಡೋ ಆಸೆ. ಈ ಹೂವು ದೊರೆಯ ಮಗನ ಕಣ್ಣಿಗೆ ಬಿತ್ತು. ಒಳ್ಳೆ ಘಮಘಮ ಅನ್ನುತ್ತಿತ್ತು. ಇಂತಹ ಸೊಗಸಾದ ಹೂವನ್ನು ಅವನೆಂದೂ ನೋಡೇ ಇರಲಿಲ್ಲ. ಈ ಹೂವನ್ನು ಯಾರು ತಂದು ಕೊಡ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದುಕೊಡುವುದನ್ನು ನೋಡಿ ಅವಳನ್ನೇ ಹಿಂಬಾಲಿಸಿ ಹೋಗಿ ನೋಡಿದ. ಈ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳೇ ಇರುವುದನ್ನು ಗಮನಿಸಿ, ಇಂಥ ಹೂವು ಇವರಿಗೆ ಎಲ್ಲಿಂದ ಬರ್ತದೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ. 6ನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ. ಇನ್ನೂ ಸಹ ಹುಡುಗಿಯರು ಆ ಮರದಡಿ ಹಾರಿಸಿ ಕುಳಿಸಿದರು. ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು. ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು. ಅನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯರಾದಳು. ಇದೆಲ್ಲವನ್ನ ಮರದ ಮೇಲಿದ್ದ ದೊರೆ ಮಗ ನೋಡಿಕೊಂಡ. ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಕ್ಕಳೇ ಮಲಗಿಕೊಂಡ. ತಂದೆ ತಾಯಿ ಬಂದು ಕೇಳಿದರು, ಏನೂ ಹೇಳಲಿಲ್ಲ. ಆಗ ಮಂತ್ರಿಯ ಮಗ ಬಂದು ಕೇಳಲಾಗಿ ಹೂವಿನ ಗಿಡವಾಗುವ ಹುಡುಗಿಯ ವಿಚಾರವೆಲ್ಲ ಹೇಳಿದ. ದೊರೆಗೆ ಈ ವಿಚಾರ ತಿಳಿದು ಆ ಮುದುಕಿಯನ್ನು ಕರೆಸಿ ಮದುವೆಗೆ ಸಕಲ ಸಿದ್ಧತೆ ಮಾಡಿದ. ಒಳ್ಳೆ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ. ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಮದುವೆ ಆಗುತ್ತದೆ. ಅರಮನೆಯಲ್ಲಿ ಅವರಿಬ್ಬರನ್ನ ಏಕಾಂತದಲ್ಲಿ ಬಿಟ್ಟರು. ಇವನಿಷ್ಟಕ್ಕೆ ಇವನಿದ್ದಾನೆ, ಅವಳಿಷ್ಟಕ್ಕೆ ಅವಳಿದ್ದಾಳೆ. ಅವರೇ ಮಾತನಾಡಲಿ ಅಂತ ಅವಳು, ಅವಳೇ ಮಾತನಾಡಲಿ ಅಂತ ಅವನು. ಈಗ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ದರು. ಏನೋ ಅವರು ಮಾತಾಡಿಸಲೇ ಇಲ್ಲವಲ್ಲ, ಮತ್ತೇಕೆ ಮದುವೆಯಾದರು ಅಂತ ಯೋಚನೆ ಮಾಡಿ, ಈ ಸಂಪತ್ತಿಗೆ ಏಕೆ ನನ್ನ ಮದುವೆಯಾಗಿದ್ದೀರಿ ಅಂತ ರಾಜಕುಮಾರನನ್ನ ಕೇಳಿದಳು. ನಾನು ಹೇಳಿದ ಹಾಗೆ ಕೇಳಿದರೆ ಮಾತನಾಡ್ತೀನಿ, ಇದ್ರೆ ಇಲ್ಲ,
ಎಂದು ಹೊರಟಾಗಿ ಹೇಳಿದ ದೊರೆಮಗ. ಪತಿ ಮಾತು ಕೇಳದೆ ಉಂಟೆ, ಅದೇನು ಹೇಳಿ ಅಂದಳು. ಮತ್ತೆ ನೀನು ಹೂವಿನ ಗಿಡ ಹಾಕ್ತೀಯಲ್ಲ, ಆಗೋ ಹೂವ ಹಾಸಿಕೊಂಡು ಒದ್ದುಕೊಂಡು ಮಲ್ಕೋಬೇಕು ಅಂದ. ಸ್ವಾಮಿ, ನಾನು ದೇವರಲ್ಲ, ದೆವ್ವವಲ್ಲ, ಎಲ್ಲರ ಹಾಗೆ ನಾನು ಮನುಷ್ಯಳು. ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ಎಂದಳು ದೈನ್ಯದಿಂದ. ಈ ಕಳ್ಳಾಟವೆಲ್ಲ ಬೇಡ. ಅವತ್ತು ನೀನು ಹೂವಿನ ಗಿಡ ಆಗುವುದನ್ನು ಕಣ್ಣಾರೆ ನಾನು ನೋಡಿದೆ. ನನ್ನ ಮುಂದೆ ನೀನು ಹೂವಿನ ಗಿಡ ಆಗದ ಮೇಲೆ ಇನ್ಯಾರ ಮುಂದೆ ಆಗ್ತೀಯಾ ಎಂದು ಸಿಟ್ಟಾದ. ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಂಡು, ಸ್ವಾಮಿ ಸಿಟ್ಟಾಗಬೇಡಿ, 2 ತಂಬಿಗೆ ನೀರನ್ನು ತರಿಸಿ ಮಂತ್ರಿಸಿಕೊಟ್ಟು ನೀರನ್ನು ಹಾಕುವ ವಿಧಾನ ಹಾಗೂ ಹೂವಿನ ಬಿಡಿಸುವ ವಿಧಾನ ಹೇಳಿ ದೇವರು ನನಗಿಂತ ಕುಳಿತಳು. ದೊರೆಮಗ ನೀರನ್ನು ಸುರಿದ ಕೂಡಲೇ ಹೂವಿನ ಗಿಡವಾದಳು. ತಮಗೆ ಬೇಕಾದಷ್ಟು ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನು ಸುರಿದಳು, ಮನುಷ್ಯಳಾದಳು. ಇಬ್ಬರು ಆನಂದದಿಂದ ಹೂವು ಹಾಸಿಕೊಂಡು ಹೊತ್ಕೊಂಡು ಮಲಗಿದರು. ಇಷ್ಟು ಇವತ್ತಿನ ಆ ದಿನದ ತರಗತಿಯಲ್ಲಿ ಗದ್ಯ ಭಾಗದಲ್ಲಿ. ಮಕ್ಕಳೇ, ಈ ಗದ್ಯ ಭಾಗ ಒಂದು ಜನಪದ ಕಥೆ. ನೀವೆಲ್ಲರೂ ಕೂಡ ಜನಪದ ಕಥೆಗಳನ್ನು, ಅಜ್ಜನ ಕಥೆಗಳು, ಅಜ್ಜಿಯ ಕಥೆಗಳು, ತೆನಾಲಿ ರಾಮಕೃಷ್ಣನ ಕಥೆಗಳು, ವಿಶ್ವಪುರುಷನ ಕಥೆಗಳು, ಮಹಾಭಾರತದ ಕಥೆಗಳು, ಹಾಗೆ ಇಷ್ಟೊಂದೆಲ್ಲ ಜನಪದ ಕಥೆಗಳನ್ನು ಜೊತೆಗೇ ನಾವು ಶಿಷ್ಟ ಸಾಹಿತ್ಯದ ಕಡೆಗೆ ಕಥಾ ಸಾಹಿತ್ಯ ಪ್ರಕಾರ ಹುಟ್ಟಿಕೊಂಡಂತಹ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಮಕ್ಕಳು. ನೋಡಿ, ಇಂತಹ ಕಥೆ ಎಷ್ಟು ಸೊಗಸಾಗಿರ್ತವೆ, ಮತ್ತೆ ಕೇಳೋದಕ್ಕೆ ಬಹಳ ಇಂಪಾಗಿರ್ತವೆ, ಕೇಳಲಿಕ್ಕೆ ಕುತೂಹಲ ಭರಿತವಾಗ್ತವೆ. ಇವೆಲ್ಲದರ ಒಂದು ಅಂಶವೇ ಜನಪದ ಕಥೆಗಳ ಒಂದು ವೈಶಿಷ್ಟ್ಯ. ನೋಡಿ, ಈ ಒಂದು ಹೂವಾದ ಹುಡುಗಿ ಇರ್ತಕ್ಕಂತಹ ಜನಪದ ಕಥೆಯಲ್ಲಿ ಒಂದು ಹಳ್ಳಿ, ಒಂದು ಗ್ರಾಮ, ಈ ಕಥೆಯ ಹೇಳಿದ ಹಾಗೆ ಒಂದು ಪಟ್ಟಣ. ಅಲ್ಲೊಬ್ಬ ದೊರೆ ಇದ್ದ. ಆ ದೊರೆಗೆ 2 ಜನ ಹೆಣ್ಮಕ್ಳು ಇರ್ತಾರೆ, ಒಬ್ಬ ಮಗ ಇರ್ತಾರೆ. ಅದರಲ್ಲಿ ಒಬ್ಬ ಮಗಳಿಗೆ ಲಗ್ನವಾಗಿರುತ್ತೆ. ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇರ್ತಾಳೆ. ಮುದುಕಿಗೆ 2 ಹೆಣ್ಮಕ್ಳು ಇರ್ತಾರೆ. ಆ ಮುದುಕಿ ದಿನನಿತ್ಯ ಕೂಲಿ ಮಾಡಿ ತನ್ನ ಮಕ್ಕಳನ್ನ ಸಾಕ್ತಾ ಇರ್ತಾಳೆ. ನೋಡಿ, ಬಡತನ ಬಹಳ ಕೆಟ್ಟದ್ದು ಮಕ್ಕಳೇ. ಆ ಬಡತನವನ್ನು ನೋಡಿರ್ತಕ್ಕಂತಹ ತನ್ನ ಮಕ್ಕಳಿಗೆ ನಾವು ಕೂಡ ಏನಾದರೂ ಒಂದು ಸಂಪಾದನೆ ಮಾಡುವ ಕುತೂಹಲ ಅವರಿಗೆ ಬರ್ತದೆ. ಅದಕ್ಕೆ ಒಂದು ದಿನ ತಂಗಿ ಹೇಳ್ತಾರೆ, ಅಕ್ಕಯ್ಯ, ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನ ಸಾಕಬೇಕು ಅಂದ್ರೆ ಕಷ್ಟ, ಆದ್ರಿಂದ ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂ ತಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಎಂದು ಅಕ್ಕನಿಗೆ ತಂಗಿ ಹೇಳ್ತಾಳೆ. ಅಕ್ಕನಿಗೆ ಕುತೂಹಲ ಕೆರಳಿ, ಅದು ಹೆಂಗೆ ಹೂವಿನ ಗಿಡ ಹಾಕ್ತೀಯೇ ಹೇಳು ನನಗೆ, ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ, ಫಸ್ಟು ನಾನು ಹೇಳಿದ ಹಾಗೆ ನೀನು ಮಾಡಬೇಕು ಅಂತಕ್ಕಂತಹ ಒಂದು ಅಂಶವನ್ನು ಹೇಳ್ತಾರೆ. ನೋಡಿ, ಮೊದಲು ಮನೆಯೆಲ್ಲ ಸಾರಿಸ್ಬೇಕು. ಮನೆಯೆಲ್ಲ ಸಾರಿಸಿ ಉಗುರು ತಾಕದ ಹಾಗೆ ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಹೇಳ್ತಾಳೆ. ಕೊನೆಗೆ ಆ ಮನೆಯ ಮುಂದೆ ಇರ್ತಕ್ಕಂತಹ ದೊಡ್ಡ ಮರದ ಅವನ್ನೆಲ್ಲ ಗುಡಿಸಿ ಸಾರಿಸಿ ರಂಗೋಲಿಯನ್ನು ಹಾಕಿ ಅಲ್ಲಿ ಇರ್ತಾಳೆ. ಕೊನೆಗೆ ಬಾವಿಯಿಂದ ಚಿಳ್ಳುಗುರು ಸೋಕದ ಹಾಗೆ 2 ತಂಬಿಗೆ ನೀರನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಹೇಳ್ತಾಳೆ. ಅಕ್ಕ ಹಾಗೆ ಮಾಡ್ತಾಳೆ. ಇವರ ಮನೆ ಎದುರಿಗೆ ಒಂದು ದೊಡ್ಡ ಮರ ಇರುತ್ತೆ. ಅಲ್ಲಿ ತಂಗಿ ದೇವರ ಧ್ಯಾನವನ್ನ ಮಾಡ್ತಾ, ನೋಡಕ್ಕಯ್ಯ, ನಾನಿಲ್ಲಿ ದೇವರವನ್ನ ಧ್ಯಾನವನ್ನ ಮಾಡ್ತೀನಿ, ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು, ನಾನು ಹೂವಿನ ಗಿಡ ಹಾಕ್ತೀನಿ, ಸುಳಿ ಮುರಿಯದ ಹಾಗೆ, ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂವನ್ನು ನೀನು ಕಿತ್ಕೋ, ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೈ ಮೇಲೆ ಹಾಕ್ಬಿಡು ಅಂತೇಳಿ ಹೇಳ್ತಾಳೆ. ಕೊನೆಗೆ ಹಾಗೆಯೇ ಮಾಡ್ತಾಳೆ. ಮೈ ಮೇಲೆ ಸುರಿದ ತಕ್ಷಣ ಅವಳು ಪುನಃ ಮನುಷ್ಯಳಾಗ್ತಾಳೆ. ಇವೆಲ್ಲವನ್ನ ಕೇಳಿರ್ತಕ್ಕಂತಹ ತಂಗಿ ದೇವರನ್ನು ನೆನೆದು ಕುಳಿತುಕೊಡ್ತಾಳೆ. ಅಕ್ಕ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಹಾಕ್ತಾಳೆ. ಕೊನೆಗೆ ಅವಳು ಹೂವಿನ ಗಿಡವಾಗಿ ಬದಲಾವಣೆ ಆಗ್ತಾಳೆ. ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡು ನಂತರ ಒಂದು ತಂಬಿಗೆ ನೀರನ್ನು ಹಾಕ್ತಾಳೆ. ಯಥಾಸ್ಥಿತಿಯಲ್ಲಿ ಅವಳು ತಂಗಿ
ಮನುಷ್ಯರಾಗಿ ಬದಲಾವಣೆ ಆಗ್ತಾಳೆ ಮಕ್ಕಳೇ. ಅನಂತರ ಇಬ್ಬರು ಆ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿಕೊಂಡು ಮನೆಗೆ ವಾಪಸ್ ತರ್ತಾರೆ. ಇಬ್ಬರು ಸೇರಿ ಹೂವನ್ನ ಕಟ್ತಾರೆ. ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಯಾಕೆ ಇಡೀ ಹಳ್ಳಿಯಲ್ಲಿ ಸುತ್ತಾಡಿ ಹೋದಷ್ಟು ಹಣಕ್ಕೆ ಕೊಡೋದು ನಮಗೆ ಸರಿ ಬರೋದಿಲ್ಲ. ಹಾಗಾಗಿ ನಾವು ದೊರೆಯಾಗಿರುವಂತಹ ಒಂದು ಅರಮನೆಗೆ ತೆಗೆದುಕೊಂಡು ಹೋಗೋಣ, ಅಲ್ಲಿ ಹೆಚ್ಚಿನ ಬೆಲೆಯನ್ನ ಕೊಡ್ತಾರೆ. ಆ ಹೆಚ್ಚಿನ ಬೆಲೆಗೆ ಹೂವನ್ನು ಕೊಟ್ಬಿಟ್ಟು ನಾವು ಹಣವನ್ನು ಸಂಪಾದನೆ ಮಾಡೋಣ ಅಂತಕ್ಕಂತಹ ಅಕ್ಕ ತಂಗಿಯರ ಮಾತುಗಳನ್ನು ಕೇಳಿಸ್ಕೊಂಡು ಅಕ್ಕ ಆ ಹೂವನ್ನು ಮಾರಲಿಕ್ಕೆ ಹೋಗ್ತಾಳೆ. ಅಕ್ಕಯ್ಯ ಅರಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಮ್ಮ ಅದಕ್ಕೋಸ್ಕರ ಅಲ್ಲಿ ಕೂಲಿ ಮಾಡ್ತಾ ಇದ್ದಾಳೆ, ಹೆಚ್ಚು ಹಣ ಕೂಡ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ, ಅಮ್ಮ ಖುಷಿ ಪಡ್ತಾಳೆ ಅಂತಕ್ಕಂಥ ಮಕ್ಕಳೇ, ನೀವೆಲ್ಲರೂ ಕೂಡ ಹಾಗೆ ಮನೆಯ ತಂದೆ ತಾಯಿಗಳು ನಿಮ್ಗೆಲ್ಲರೂ ಕೂಡ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ಲಿಕ್ಕೆ ಬೆಳೆಸಲಿಕ್ಕೆ ಅವರು ಎಷ್ಟೇ ಕಷ್ಟ ನೋವುಗಳನ್ನು ಅನುಭವಿಸಿದ್ರು ಕೂಡ ನಿಮಗೆ ಯಾವುದಕ್ಕೆ ಕೊರತೆ ಆಗದೆ ಇರಾಗೆ ಸಾಕ್ತಾರೆ ಮಕ್ಕಳೇ. ಅದಕ್ಕೆ ನೀವು ಕೂಡ ತಂದೆ ತಾಯಿಗೆ ಗೌರವವನ್ನು ಕೊಡಬೇಕು, ನೀವು ಕೂಡ ಅವರಿಗೆ ಸಹಕಾರವನ್ನು ಮಾಡಬೇಕು ಮಕ್ಕಳೇ. ನೋಡಿ, ಈ ಕಥೆಯಲ್ಲಿ ಬರ್ತಕ್ಕಂತಹ ಹೆಣ್ಣು ಮಕ್ಕಳು ತನ್ನ ತಾಯಿಗೆ ಕಷ್ಟ ಆಗಬಾರ್ದು, ನಾವು ಕೂಡ ತನ್ನ ತಾಯಿ ದುಡಿತಕ್ಕಂತಹ ಅಂಶದಲ್ಲಿ ನಾವು ಕೂಡ ಪಾಲುದಾರಿಕೆ ಆಗಬೇಕು ಅಂತಕ್ಕಂತಹ ಕುತೂಹಲದಿಂದ ಅಕ್ಕ ತಂಗಿಯರಿಬ್ಬರೂ ಕೂಡ ಮಾತಾಡಿಕೊಂಡು ಈ ಹೂವನ್ನು ಮಾರಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ತನ್ನ ತಾಯಿಗೆ ತೋರಿಸಿದ್ರೆ ತುಂಬ ಖುಷಿ ಪಡ್ತಾಳೆ ಅಂತಕ್ಕಂಥ ಉತ್ಸಾಹ ಅವರಲ್ಲೂ ಕೂಡ ಇದೆ ಮಕ್ಕಳೇ. ಅದೇ ರೀತಿಯಲ್ಲಿ ಅವರು ಹೊರಡ್ತಾರೆ. ಒಂದು ದಿನ ಬುಟ್ಟಿಯಲ್ಲಿ ಹೂವನ್ನೆಲ್ಲ ಇಟ್ಟುಕೊಂಡು, ಹೂ ಬೇಕೇನಮ್ಮ, ಹೂವು ತೆಗೆದುಕೊಡ್ರಿ, ತುಂಬ ಸುವಾಸನೆ ಭರಿತವಾಗಿರ್ತಕ್ಕಂಥ ಹೂವು, ಘಮ ಅಂತವೆ ಅಂಥೇಳಿ ಆ ದೊರೆಯ ಹೆಂಡತಿ ಆ ಹೂವನ್ನು ನೋಡ್ತಾಳೆ. ದೊರೆಯ ಹೆಂಡತಿ ಹೂವನ್ನು ನೋಡಿದ ತಕ್ಷಣವೇ ಎಷ್ಟು ಬೆಲೆ ಅಂಥೇಳಿ ಕೇಳ್ತಾಳೆ. ಎಷ್ಟನ್ನ ಕೊಟ್ರವ, ನಾವು ಬಡವರು ಅಂಥೇಳಿ ಅಕ್ಕ ಹೇಳಿದಾಗ ದೊರೆಯ ಹೆಂಡತಿ ಹೂವನ್ನು ತೆಗೆದುಕೊಂಡು ಒಂದು ಮೊಗೆಯಷ್ಟು ಹಣವನ್ನು ಅಲ್ಲಿ ಕೊಡ್ತಾಳೆ. ಒಂದು ಮೊಗೆಯ ಹಣವನ್ನು ತೆಗೆದುಕೊಂಡು ಅಕ್ಕ ಖುಷಿಯಾಗಿ ಬರ್ತಾರೆ, ತಂಗಿಗೆ ತೋರಿಸ್ತಾರೆ. ಮನೆಗೆ ನನ್ನ ಅಮ್ಮನಿಗೆ ಹೇಳ್ಬೇಡ, ಅಮ್ಮ ಇಲ್ಲಿಂದ ದುಡ್ಡು ಬಂತು, ಹಣ ಬಂತು ಅಂತೇಳಿ ಬೈತಾಳೆ. ಎಲ್ಲ ಕೂಡಿ ಹಾಕಿ ಸಾಕಷ್ಟು ಹಣ ಆದಮೇಲೆ ನಾವು ಅಮ್ಮನಿಗೆ ತೋರಿಸೋಣ ಅಂತಕ್ಕಂಥ ಮಾತುಗಳನ್ನು ಅವಳು ಹೇಳ್ತಾಳೆ ಮಕ್ಕಳೇ. ಇದೇ ರೀತಿ ದಿನನಿತ್ಯ ಮಾಡ್ತಾ ಇದ್ಲು. 5 ಮೊಗೆಯಷ್ಟು ಹಣ ಆಯಿತು. ಇನ್ನೇನು ಅಮ್ಮನಿಗೆ ತೋರಿಸೋಣ ಅಂತೇಳಿ ಹೇಳ್ತಾಳೆ. ಬೇಡ ತಂಗಿ, ಅಮ್ಮ ಹೊಡೆದ್ಬಿಡ್ತಾಳೆ, ಬೈದ್ಬಿಡ್ತಾಳೆ ಅಂಥೇಳಿ ಎಲ್ಲವೂ ಕೂಡ ಹಣವನ್ನು ಸಂಪಾದನೆ ಮಾಡುವ ಆಸೆಯಿಂದಲೇ ಅಕ್ಕ ತಂಗಿ ಇಬ್ಬರು ಕೂಡ ಕೂಡಿ ಹಾಕಿ ದುಡಿಮೆಯನ್ನು ಮಾಡ್ತಾರೆ. ಒಂದು ದಿನ ಹೀಗೆ ಹೂವಿನ ಒಂದು ಸುಗಂಧಭರಿತವಾಗಿರ್ತಕ್ಕಂಥ ಹೂವನ್ನು ನೋಡಿ ಆ ದೊರೆಯ ಮಗ ಹೇಳ್ತಾನೆ, ಇಷ್ಟು ಘಮಘಮವಿಸುವಂತಹ ಹೂವು ಎಲ್ಲಿಂದ ಬರುತ್ತವೆ, ಹೆಂಗೆ ತರ್ತಾರೆ ಅಂತಕ್ಕಂತಹ ಅಂಶವನ್ನು ಕುತೂಹಲ ಅವನಿಗೆ ಇರುತ್ತೆ. ಇಂತಹ ಸೊಗಸಾದ ಹೂವು ಅವನಿಂದೂ ಕೂಡ ನೋಡಿರಲಿಲ್ಲ. ಈ ಹೂವನ್ನು ಯಾರು ತೆಗೆದುಕೊಂಡು ಬರ್ತಾರೆ, ಎಲ್ಲಿ ತೆಗೆದುಕೊಂಡು ಬರ್ತಾರೆ ಅಂತಕ್ಕಂತಹ ಕುತೂಹಲ ಅವನಿಗೆ ಇರ್ತದೆ. ಅವಳನ್ನೇ ಹಿಂಬಾಲಿಸಿಕೊಂಡು ಆ ಮನೆಯ ಸುತ್ತಮುತ್ತ ನೋಡ್ತಾನೆ. ಆದರೆ ಹೂವಿನ ಗಿಡ ಯಾವ ಕೂಡ ಇಷ್ಟು ಸುವಾಸನಾಭರಿತವಾಗಿರ್ತಕ್ಕಂಥ ಹೂವು ಇರೋದಿಲ್ಲ. ಇವೆಲ್ಲ ಸುವಾಸನಾಭರಿತವಾಗಿರ್ತಕ್ಕಂಥ ಹೂವು ಈ ಮನೆಯ ಮುಂದೆ ಇಲ್ಲ. ಈ ಹೂವನ್ನು ಇಲ್ಲಿಂದ ತರ್ತಾಳೆ ಅವಳು ಅಂತಕ್ಕಂಥ ಒಂದು ಆಸಕ್ತಿ ಕುತೂಹಲ ಅವನ ಮೇಲಿರುತ್ತೆ. ಕೊನೆಗೆ ಮಾರನೇ ದಿನ ಸೂರ್ಯ ಹುಟ್ಟಕ್ಕಿಂತ ಮೊದಲನೇ ದೊರೆ ಮಗ ಇದಕ್ಕೆ ಆ ಮರವನ್ನು ಹತ್ಬಿಟ್ಟು ಏನು ಮಾಡ್ತಾರೆ, ಎಲ್ಲಿಂದ ಹೂವನ್ನು ಕಿತ್ಕೊಂಡು ಬರ್ತಾರೆ ಅಂತಕ್ಕಂಥ ಅಂಶ ನೋಡಲಿಕ್ಕೆ ಕೂತ್ಕೊತಾನೆ. ಅದನ್ನು ಅಕ್ಕ ತಂಗಿ ಇಬ್ಬರು ಕೂಡ ಗಮನಿಸೋದಿಲ್ಲ. ಅಂದು ಸಹ ಆ ಹುಡುಗಿಯರು ಆ ಮರದಡಿ ಸಾರಿಸಿ ಗುಡಿಸಿ ತಂಗಿ ಯಥಾ ಪ್ರಕಾರ ಹೂವಿನ ಗಿಡ ಹಾಕ್ತಾಳೆ. ಅಕ್ಕ ಎಚ್ಚರಿಕೆಯಿಂದ ಹೂವನ್ನು ಬಿಡಿಸ್ಕೊಂಡು ಅನಂತರ ಪುನಃ ಹೂವಿನ ಗಿಡವಾಗಿರ್ತಕ್ಕಂತಹ ಅವಳಿಗೆ ಒಂದು ತಂಬಿಗೆ ನೀರನ್ನು ಹಾಕಿ ಅವಳು ಕೂಡ ಯಥಾ ಪ್ರಕಾರವಾಗಿ ಮನುಷ್ಯರಾಗಿ ಬದಲಾವಣೆ ಆಗ್ತಾಳೆ. ಇದನ್ನೆಲ್ಲವೂ ಕೂಡ ಮರದ ಮೇಲಿರ್ತಕ್ಕಂತಹ ದೊರೆಯ ಮಗ ನೋಡಿಕೊಂಡು ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಗಡೆ ಮಲ್ಕತ್ತಾನೆ. ಆ ದೊರೆ ಮತ್ತೆ ದೊರೆ ತಾಯಿ ಯಾಕೆ ಮಲ್ಕೊಂಡಿದ್ದೀಯ ಅಂತೇಳಿ ಏನು ಕೇಳಿದ್ರು ಕೂಡ ಅವನು ಪುನಃ ಸ್ವತಃ ಒಪ್ಪೋದಿಲ್ಲ. ಸಹ ಮಂತ್ರಿ ಬಂದು ನನಗೆ ಯಾಕೆ ಈ ರೀತಿ ಮಂಕಾಗಿದೆಯಾ ಅಂತಕ್ಕಂಥ ವಾತಾವರಣವನ್ನು ಕೇಳಿದಾಗ ಇರುವ ಸವಿಸ್ತಾರಾಗಿರ್ತಕ್ಕಂಥ ವಿಚಾರವನ್ನು ಆ ದೊರೆಯ ಮಗ ಹೇಳ್ತಾನೆ ಮಕ್ಕಳೇ. ಆ ಮಂತ್ರಿಯ ಮಗ ಬಂದು ಕೇಳಿದಾಗ ಆ ಹೂವಿನ ಗಿಡವಾಗುವ ಹುಡುಗಿಯ ವಿಚಾರವನ್ನೆಲ್ಲ ಹೇಳ್ತಾನೆ. ದೊರೆಗೆ ಈ ವಿಚಾರ ತಿಳಿಯುತ್ತೆ. ಆ ಮುದುಕಿಯನ್ನ ಕರೆಸ್ಬಿಟ್ಟು ಮದುವೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಡ್ತಾನೆ. ಒಳ್ಳೆಯ ಮುಹೂರ್ತದಲ್ಲಿ ಆ ಹೂವಿನ ಗಿಡವಾಗ್ತಾ ಇರತಕ್ಕಂತಹ ಆ ಹುಡುಗಿಯನ್ನ ಆ ದೊರೆಯ ಮಗನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾರೆ ಮಕ್ಕಳೇ.
ಇದೊಂದು ರೀತಿಯ ಅದೃಷ್ಟದ ಸಂಕೇತವೂ ಕೂಡ ಹೌದು. ವಿಶೇಷವಾಗಿರ್ತಕ್ಕಂತಹ ಆ ಗುಣವುಳ್ಳ ಹುಡುಗಿಯನ್ನ ಆ ದೊರೆಯ ಮಗ ಮದುವೆ ಆಗುವಂತಹ ಒಂದು ಅಂಶ ಇದೆಯಲ್ಲ, ಖಂಡಿತವಾಗ್ಲೂ ಕೂಡ ಇದು ಒಳ್ಳೆಯದು. ಯಾರಲ್ಲಿ ಒಳ್ಳೆಯ ವಿದ್ಯೆ ಇರ್ತದೆ, ಬುದ್ಧಿ ಇರ್ತದೆ, ಸೌಂದರ್ಯ ಇರ್ತದೆ, ಇವೆಲ್ಲದನ್ನು ಕೂಡ ಆ ವಿಶೇಷತೆಗಳು ಯಾರ ಹತ್ರ ಇರ್ತವೆ ಅದು ಜನರ ಒಂದು ಆಸಕ್ತಿಯನ್ನ ಸೆಳೀತವೆ ಮಕ್ಕಳೇ. ಹಾಗಾಗಿ ಅವರು ಉತ್ತಮವಾಗಿರ್ತಕ್ಕಂತಹ ಪ್ರಗತಿಯತ್ತ ಸಾಕ್ತಾರೆ ಮಕ್ಕಳೇ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಕೊನೆಗೆ ಆ ಮದುವೆ ಆದ ತರುವಾಯ ಅವ್ರನ್ನ ಏಕಾಂತದಲ್ಲಿ ಬಿಡ್ತಾರೆ. ಆ ಹೂವಿನ ಗಿಡವಾಗುವಂತಹ ಹುಡುಗಿ ದೊರೆ ಮಗ ಮಾತಾಡಿಸ್ಲಿ ಅಂತ, ಆ ದೊರೆ ಮಗ ಆ ಹೂವಿನ ಗಿಡವಾಗುವ ಹುಡುಗಿ ನನ್ನನ್ನ ಮಾತಾಡಿಸ್ಲಿ ಅಂತಾನೆ ಇವರು ಕಾಲವನ್ನ ತಳ್ತಾ ಇರ್ತಾರೆ. ಕೊನೆಗೆ ಆ ಹೂವಿನ ಗಿಡವಾಗುವ ಹುಡುಗಿ ದೊರೆ ಮಗನಿಗೆ ಕೇಳ್ತಾಳೆ, ಮಾತಾಡದೇ ಇರುವಂತಹ ಮದುವೆನ ಯಾಕೆ ಆಗಬೇಕಾಗಿತ್ತು, ಸುಮ್ಮನೆ ಕೂತಿದ್ದೀರಲ್ಲ, ಏನಾದ್ರು ಒಂದು ಮಾತಾಡಿ. ಇವರು ಮಾತಾಡಿಸ್ಲೇ ಇಲ್ವಲ್ಲ ಅಂತ ಹೇಳಿ ಅವರು ಯೋಚನೆ ಮಾಡ್ತಾನೆ ದೊರೆ ಮಗನಿಗೆ ಹೇಳ್ತಾರೆ, ನೋಡಿ ನೀವು ನನ್ನ ಯಾಕೆ ಮದುವೆ ಆದ್ರಿ, ನೀವು ಮಾತಾಡಿಸ್ಬೇಕಲ್ವಾ ಅಂತ ಕೇಳಿದಾಗ, ನಾನು ಮಾತಾಡ್ತೀನಿ ಇಲ್ಲ ಅಂತಲ್ಲ, ಆದರೆ ನೀನು ನನಗೆ ಒಂದು ಮಾತನ್ನ ಕೇಳಬೇಕು. ನೀನು ಹೂವಿನ ಗಿಡವಾಗ್ತೀವಲ್ಲ ಆ ರೀತಿಯಾಗಿ ನೀನು ಹೂವಿನ ಗಿಡ ಆಗೋ, ಹೂವನ್ನ ಬಿಡಿಸ್ಕೊಂಡು ಅದರ ಮೇಲೆ ಮಲ್ಕೊಳ್ಳುವ ಒಂದು ಆಸೆ ಆಗಿದೆ ಅಂತೇಳಿ ಹೇಳಿದಾಗ, ನಾನೇ ದೇವರ ದೊರೆಗಳೇ, ನಾನು ನಿಮಗೆ ಮನುಷ್ಯಳು ಅಂತ ಹೇಳಿದಾಗ ದೊರೆ ಮಗ ಹೇಳ್ತಾನೆ, ಇಲ್ಲ ಇಲ್ಲ ಖಂಡಿತ ಸುಳ್ಳು ಹೇಳ್ತೀಯಾ, ನೀನು ಹೂವಿನ ಗಿಡ ಆಗುವಂಥದ್ದನ್ನ ಮತ್ತೆ ಪುನಃ ನೀನು ಹುಡುಗಿ ಆಗುವಂಥದ್ದನ್ನು ನಾನು ನೋಡಿದ್ದೀನಿ, ಹಾಗಾಗಿ ನೀನು ಆಗುವಂತ ಕೇಳಿದಾಗ ಅವಳು ಪತಿಯ ಮಾತನ್ನ ಕೇಳದೆ ಇರ್ತಕ್ಕಂಥದ್ದು ಸತಿಯ ಧರ್ಮ. ಹಾಗಾಗಿ ನೀನು ಹೇಳಿದಾಗೆ ಮಾಡ್ತೀನಿ, ನಾನು ಹೇಳಿದಾಗೆ ನೀನು ಒಂದು ಚಿಳ್ಳುಗಳು ಸೋಕದ ಹಾಗೆ ಒಂದು ತಮ್ಮಿಗೆ ನೀರನ್ನು ತೆಗೆದುಕೊಂಡು ಬಾ, ನಾನು ದೇವರ ಧ್ಯಾನವನ್ನು ಮಾಡ್ತೀನಿ, ನನ್ನ ಮೇಲೆ ಸುತ್ಕೊಂಡು ಬೇಕಾದಷ್ಟು ಹೂವನ್ನು ಬಿಡಿಸ್ಕೊಂಡು ಯಾವುದೇ ರೀತಿ ಕುಡಿ ಮುರಿಯದ ಹಾಗೆ ಆ ಹೂವನ್ನು ಬಿಡಿಸ್ಕೋ, ಆನಂತರ ಪುನಃ ಒಂದು ತಮ್ಮಿಗೆ ನೀರನ್ನು ಹಾಕು, ಪುನಃ ಮನುಷ್ಯಲಾಗ್ತೀನಿ ಅಂತ ಹೇಳಿ ದೊರೆ ಮಗನಿಗೆ ಹೇಳ್ತಾಳೆ. ಕೊನೆಗೆ ಅದೇ ರೀತಿಯಾಗಿ ಆ ದೊರೆ ಮಗ ಬೇಕಾದಷ್ಟು ಹೂವನ್ನು ಬಿಡಿಸ್ಕೊತಾನೆ, ಪುನಃ ಒಂದು ತಮ್ಮಿಗೆ ನೀರನ್ನು ಹಾಕ್ತಾನೆ, ಪುನಃ ಅವಳು ಹುಡುಗಿ ಆಗ್ತಾಳೆ. ಕೊನೆಗೆ ದೊರೆ ಮಗ ಆ ಹೂವಿನ ಸುಗಂಧಭರಿತವಾಗಿರ್ತಕ್ಕಂಥ ಹೂವಿನ ಮೇಲೆ ದೊರೆ ಮಗ ಮತ್ತೆ ಸತಿ ಇಬ್ಬರು ಕೂಡ ಮಲ್ಕೊಳ್ತಾರೆ. ಇಷ್ಟು ಸವಿಸ್ತಾರವಾಗಿರ್ತಕ್ಕಂತಹ ವಿಚಾರವನ್ನು ಈ ದಿನ ತಿಳ್ಕೊಂಡ್ವಿ ಮಕ್ಕಳೇ. ನೋಡಿ, ಜನಪದ ಸಾಹಿತ್ಯ ಪ್ರಕಾರವೇ ಹಾಗೆ ಮಕ್ಕಳು ತುಂಬ ಆಸಕ್ತಿಯುತವಾಗಿರ್ತಕ್ಕಂಥದ್ದು. ನೋಡಿ, ಬಡತನದ ಕಷ್ಟ ಒಂದು ಕಡೆ ಆದರೆ ಶ್ರೀಮಂತಿಕೆ ಅಂತ ಇರುವಂಥದ್ದು ಇನ್ನೊಂದು ಕಡೆ, ಇದು ಸಮಾಜದಲ್ಲಿರ್ತಕ್ಕಂಥದ್ದು. ಆದರೆ ಮಕ್ಕಳೇ, ಬಡವರಿಗೂ ಕೂಡ ದುಡಿಮೆ ಮಾಡುವ ಆಸೆ ಆಸಕ್ತಿಗಳಿದ್ದಾಗ ನಮಗೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಹುಡುಕೊಂಡು ಬರ್ತದೆ. ಕೊನೆಗೆ ವಿದ್ಯೆ ಇರಬೇಕು. ವಿದ್ಯೆ ಅಂತಕ್ಕಂಥದ್ದು ಸಾಧಕನ ಸೊತ್ತು ಮಕ್ಕಳೇ. ವಿದ್ಯೆಯು ಕೂಡ ನಾವು ಹೆಚ್ಚಿಗೆ ಆಸಕ್ತಿಯನ್ನು ಕೊಟ್ಟು ಕಷ್ಟಪಟ್ಟು ಓದಿದರೆ ನೀವು ಕೂಡ ಒಂದಲ್ಲ ಒಂದು ದಿನ ಹಣವನ್ನು ಹೆಚ್ಚಿಗೆ ಹಣವನ್ನು ಸಂಪಾದನೆ ಮಾಡ್ತೀರಾ. ಸಮಾಜದಲ್ಲಿ ಪ್ರತಿಷ್ಠೆಯಾಗಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿ ನೀವು ಬದುಕಿ ಬಾಳ್ವೆ ಮಾಡ್ತೀರಾ ಮಕ್ಕಳೇ. ಆದರೆ ಬಡತನ ಮತ್ತು ಶ್ರೀಮಂತಿಗೆ ಅಂತಕ್ಕಂಥದ್ದು ಇವೆರಡೂ ಕೂಡ ಶಾಶ್ವತ ಅಲ್ಲ. ಅದು ಬಡತನದ ಕಷ್ಟ ನಷ್ಟಗಳನ್ನು ಇವೆಲ್ಲರೂ ಕೂಡ ಸಮಾಜದಲ್ಲಿ ಅನುಭವಿಸಿರ್ತೀರ. ಆದರೆ ಅವುಗಳನ್ನು ದೂರ ಮಾಡ್ಕೋಬೇಕು ಅಂತಂದರೆ ನೀವು ಕಷ್ಟಪಟ್ಟು ಹಣವನ್ನು ಗಳಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದು ಒಳ್ಳೆಯ ರೀತಿಯಲ್ಲಿ ಸಂಪಾದನೆ ಆಗಬೇಕು ಮಕ್ಕಳೇ. ಅವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿದಾಗ ತಂದೆ ತಾಯಿಗಳಿಗೆ ಸಹಕಾರ ಕೊಟ್ಟಾಗ ಅವರು ನಮ್ಮ ಮೇಲೆ ತುಂಬ ಇಷ್ಟಪಡ್ತಾರೆ. ನೀವು ಕೂಡ ಆ ತಂದೆ ತಾಯಿಗಳಿಗೆ ಗೌರವಿಸಿ ಅಂತೇಳಿ ಹೇಳ್ತಾ ಮುಂದಿನ ಕಥಾಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡು ಮಕ್ಕಳೇ. ಈ ಕಥೆಯ ಹಿನ್ನೆಲೆಯಲ್ಲಿ ನೀವು ಇದನ್ನು ಚೆನ್ನಾಗಿ ಓದ್ಕೊಂಡು ಈ ದಿನದ ತರಗತಿಗೆ ಕೊಡ್ತಕ್ಕಂಥ ಗೃಹ ಪಾಠವನ್ನು ನೀವು ಬರ್ಕೊಂಡು ಬರಬೇಕು. ನೋಡಿ, ಮೊದಲನೇ ಪ್ರಶ್ನೆ, ಲೇಖಕರ ಪರಿಚಯವನ್ನು ನೀವು ವಾಕ್ಯ ರೂಪದಲ್ಲಿ A.K. ರಾಮಾನುಜನವರ ಕವಿಕಾವ್ಯ ಪರಿಚಯ, ಲೇಖಕರ ಪರಿಚಯವನ್ನು ನೀವು ವಾಕ್ಯ ರೂಪದಲ್ಲಿ ಕಲ್ತ್ಕೊಂಡು ಬರ್ಕೊಂಡು ಬರಬೇಕು ಮಕ್ಕಳೇ. ಹಾಗೆ ಅರಮನೆಗೆ ಹೂವು ಎಲ್ಲಿಂದ ಬರ್ತಿತ್ತು ಎಂದು ದೊರೆಯ ಮಗ ಹೇಗೆ ಕಂಡುಹಿಡ್ದ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೀವು ಬರ್ಕೊಂಡು ಮುಂದಿನ ತರಗತಿ ಬರುವಾಗ ನಿಮಗೆ ತೋರಿಸ್ಬೇಕು ಮಕ್ಕಳೇ. ಇದರಿಂದ ತರಗತಿಯನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಇದೇ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು. ಆರಿಸಿಕೊಳ್ಳಲಾಗಿದೆ. ಈಗ ನಾವು ಈ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ.
ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು? ಉತ್ತರ, ಮುದುಕಿಯಾಗಿದ್ದರೂ ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿದ್ದ ತಾಯಿಗೆ ಹೂ ಮಾರಿ ಅವಳಿಗೆ ಸಹಾಯ ಮಾಡಬೇಕೆಂದು ಕಿರಿಯ ಮಗಳು ಹೂವಿನ ಗಿಡವಾದಳು. ಎರಡನೆಯ ಪ್ರಶ್ನೆ, ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು? ಉತ್ತರ, ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು. ಮೂರನೆಯ ಪ್ರಶ್ನೆ, ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ? ಉತ್ತರ, ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು. ನಾಲ್ಕನೆಯ ಪ್ರಶ್ನೆ, ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು? ಉತ್ತರ, ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸುರವಣ್ಣೆ ತೋಟಕ್ಕೆ ಹುಯ್ಯಾಲೆ ಆಡೋಕೆ ಹೋದಳು. ಪ್ರಶ್ನೆ 5, ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ಅಮ್ಮನಿಗೆ ಏನು ಉಡುಗೊರೆ ನೀಡಿದಳು? ಉತ್ತರ, ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ಅಮ್ಮನಿಗೆ ಬೇಕಾದಷ್ಟು ಐಶ್ವರ್ಯ ಉಡುಗೊರೆ ನೀಡಿದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಅರಮನೆಗೆ ಹೂ ಎಲ್ಲಿಂದ ಬರುತ್ತದೆಂದು ದೊರೆ ಮಗ ಹೇಗೆ ಕಂಡುಹಿಡಿದನು? ಉತ್ತರ, ದೊರೆಯ ಮಗನು ಹೂವನ್ನು ತಂದು ಕೊಡುತ್ತಿದ್ದ ದೊಡ್ಡ ಹುಡುಗಿಯನ್ನೇ ಹಿಂಬಾಲಿಸಿ ಹೋದನು. ಆದರೆ ಆ ಹುಡುಗಿಯ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ, ಇಂಥ ಹೂವು ಇವರಿಗೆಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡುತ್ತಾ ಅರಮನೆಗೆ ಬಂದನು. ಮಾರನೆಯ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡನು. ಅಂದು ಸಹ ತಂಗಿ ಯಥಾಪ್ರಕಾರ ಹೂವಿನ ಗಿಡವಾದಳು. ಅದೆಲ್ಲವನ್ನು ಮರದ ಮೇಲಿದ್ದ ದೊರೆ ಮಗ ನೋಡಿಕೊಂಡನು. ಎರಡನೆಯ ಪ್ರಶ್ನೆ, ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು? ಉತ್ತರ, ಅವರ ಮನೆಯ ಮುಂದೆ ಒಂದು ದೊಡ್ಡ ಮರವಿತ್ತು. ಅಕ್ಕ ತಂಗಿ ಆ ಮರದಡಿ ಸಾರಿ ಗೂಡಿಸುತ್ತಿದ್ದರು. ಆನಂತರ ತಂಗಿ ದೇವರನ್ನು ನೆನೆದು ಕುಳಿತುಕೊಳ್ಳುತ್ತಿದ್ದಳು. ಅಕ್ಕ ಒಂದು ತಂಬಿಗೆ ನೀರನ್ನು ಅವಳ ಮೇಲೆ ಸುರಿಯುತ್ತಿದ್ದಾಗ ತಂಗಿ ಹೂವಿನ ಗಿಡವಾಗುತ್ತಿದ್ದಳು. ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಳ್ಳುತ್ತಿದ್ದಳು. ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದರೆ ಯಥಾಸ್ಥಿತಿಯಂತೆ ತಂಗಿ ಮನುಷ್ಯಳಾಗುತ್ತಿದ್ದಳು. ದೊರೆ ಮಗ ದೇಶಾಂತರ ಹೋಗಲು ಕಾರಣವೇನು? ಉತ್ತರ, ತನ್ನ ತಂಗಿ ಮತ್ತು ಅವ ಗೆಳತಿಯರು ಸುರವಣ್ಣೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು. ನಾಲ್ಕನೆಯ ಪ್ರಶ್ನೆ, ಅರ್ಧಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು? ಉತ್ತರ, ಅರ್ಧಬರ್ಧ ದೇಹವಾಗಿದ್ದ ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು. ಆ ಪಟ್ಟಣದ ದಾದಿಯರು ಗೌಡೇರು ದಿನವೈ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡುತ್ತಿದ್ದರು. ಈ ವಿಚಾರವನ್ನು ರಾಣಿಗೆ ತಿಳಿಸಿ, ಅಮ್ಮ, ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ, ಕರೆತರಲೇ ಎಂದು ಕೇಳಿದರು. ಅದಕ್ಕವಳು, ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತದೆ ಎಂದು ತಾತ್ಸಾರ ಮಾಡಿದಳು. ಆಗ ದಾದಿಯರು ಗೋಗೆರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆತಂದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ.
ಮೊದಲನೆಯ ಪ್ರಶ್ನೆ, ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು? ದೊರೆಯ ಕಿರಿಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಮಾಡಬೇಕೆಂದು ಆಲೋಚಿಸಿದಳು. ತಾಯಿ ಮತ್ತು ಅಣ್ಣನಿಗೆ ಒಪ್ಪಿಸಿ ಅತ್ತಿಗೆಯನ್ನು ತನ್ನ ಗೆಳತಿಯರನ್ನು ಕರೆದುಕೊಂಡು ಸುರವಣ್ಣೆ ತೋಟಕ್ಕೆ ಕರೆದುಕೊಂಡು ಹೋದಳು. ಉಯ್ಯಾಲೆ ಆಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆಗೆ, ನೀನು ಹೂವಿನ ಗಿಡ ಆಗ್ತೀಯಲ್ಲ ಹಾಗೂ ಎಂದಳು. ಅದಕ್ಕೆ ಅವಳು ಆಗುವುದಿಲ್ಲವೆಂದು ಹೇಳಿದಾಗ, ಆಹಾ, ಅಲ್ಲ ಅತ್ತಿಗೆ, ನಮ್ಮ ಮುಂದೆ ಆಗದೆ ಇನ್ನಾರ ಮುಂದೆ ಹೂವಿನ ಗಿಡ ಆಗೋಕ್ಕೆ ಹೋಗ್ತೀಯಾ ಎಂದು ನಿಷ್ಠೂರವಾಗಿ ಮಾತನಾಡಿದಳು. ವ್ಯಥೆಪಟ್ಟು 2 ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿ ಕೊಟ್ಟು ಅವುಗಳನ್ನು ಸುರಿಯುವ ಹೂವನ್ನು ಕೀಳುವ ವಿಧಾನವೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದು ಆಕೆ ಅರ್ಧಬರ್ಧ ಗಿಡ ಆದಳು. ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು. ಮಳೆ ಪ್ರಾರಂಭವಾಯಿತು. ಆಗ ಅವರು ತೊಟ್ಟು ಎಲೆ ಸುಳಿ ಕಿತ್ತು ರಂಬೆನೆಲ್ಲ ಮುರಿದು ಬಿಟ್ಟರು. ಈ ಮಳೆಗೆ ಹೆದರಿ ಮನೆಗೆ ಹೋಗೋ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು. ಆದ್ದರಿಂದ ಆಕೆ ಮನುಷ್ಯಳಾದಾಗ ಕೈ ಇಲ್ಲದ ಕಾಲಿಲ್ಲದ ಅರ್ಧಬರ್ಧ ದೇಹವಾಗಿದ್ದಳು. ಮೈಯೆಲ್ಲ ಗಾಯವಾಗಿತ್ತು. ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಳು. ಹೀಗೆ ದೊರೆಯ ಕಿರಿಮಗಳು ತನ್ನ ಅತ್ತಿಗೆಗೆ ದ್ರೋಹ ಮಾಡಿದಳು. ಎರಡನೆಯ ಪ್ರಶ್ನೆ, ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು? ಉತ್ತರ, ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು. ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದನು. ಪಟ್ಟಣದ ಬಾಗಿಲ ಬಳಿ ಕುಳಿತಿದ್ದ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು. ನೀರಿಗೆ ಹೋಗಿ ಬರುತ್ತಿದ್ದ ದಾದಿಯರು ಅವನನ್ನು ನೋಡಿ ಅರಮನೆಗೆ ಬಂದು, ಅಮ್ಮವರೇ, ಯಾರೋ ನಿಮ್ಮ ತಮ್ಮ ಕುಳಿತಂಗ ಕಾಣುತ್ತೆ ಅಂತ ಗೋಗೆರೆದರು. ದೂರದಿಂದಲೇ ದುರ್ಬೀನು ಹಾಕಿ ನೋಡಿ ಕರೆಸಿ ರಾಣಿ ತನ್ನ ತಮ್ಮನೇ ಇರಬೇಕೆಂದು ಕೊಂಡಳು. ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ ನಂತರ ಅವನು ನಿಜವಾದ ತನ್ನ ತಮ್ಮನೆಂದು ತಿಳಿದುಕೊಂಡಳು. ನಂತರ ಅವನಿಗೆ ಚೆನ್ನಾಗಿ ಉಪಚಾರ ಮಾಡಿದಳು. ಆದರೆ ಆತ ಮಾತನಾಡಲೇ ಇಲ್ಲ. ನಾನೆಷ್ಟು ಉಪಚಾರ ಮಾಡಿದರೂ ಏಕೆ ಮಾತನಾಡುತ್ತಿಲ್ಲ ಎಂದು ಯೋಚಿಸಿ ಚೆಲುವೆಯರಾದ ದಾಸಿಯರನ್ನು ಸೇವೆಗೆ ಕಳುಹಿಸಿದಳು. ಆದರೂ ಅವನು ಮಾತನಾಡಲಿಲ್ಲ. ನಂತರ ದಾದಿಯರೆಲ್ಲ ಸೇರಿ ಅರಮನೆಯಲ್ಲಿದ್ದ ಅವನ ಹೆಂಡತಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಅವನ ಮಂಚದ ಮೇಲೆ ಕೂರಿಸಿದರು. ಆ ರಾತ್ರಿ ಅವಳು ಮೋಟು ಕೈಯಲ್ಲಿ ಅವನ ಕಾಲನ್ನು ಒತ್ತುತ್ತಾ ಅಳುತ್ತಿದ್ದಾಗ ಅವನು ಎದ್ದು ನೋಡಿ ಇವಳೇ ನನ್ನ ಹೆಂಡತಿ ಎಂದು ತಿಳಿದು ಅವಳಿಗೆ ತನ್ನ ತಂಗಿಯಿಂದಾದ ದ್ರೋಹವನ್ನು ಕೇಳಿ ತಿಳಿದುಕೊಂಡು ಅಕ್ಕನಿಂದ ಉಡುಗೊರೆ ಪಡೆದುಕೊಂಡು ಆನಂದದಿಂದ ಊರಿಗೆ ಕರೆದುಕೊಂಡು ಬಂದನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ಪ್ರಶ್ನೆ, ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ, ಮುಚ್ಚಿಡು. ಉತ್ತರ, ಆಯ್ಕೆ ಎ.ಕೆ. ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ, ಕಿರಿಯ ತಂಗಿ ಹೂವಿನ ಗಿಡವಾಗಿ ಆ ಗಿಡದ ಹೂವನ್ನು ಹಿರಿಯ ಹುಡುಗಿ ಬಿಡಿಸಿಕೊಂಡು ಅರಮನೆಯಲ್ಲಿ ದೊರೆಯ ಹೆಂಡತಿಗೆ ಮಾರಿದಾಗ ರಾಣಿಯು ಒಂದು ಮೊಗೆ ಹಣ ಕೊಟ್ಟಳು. ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿಸಿದಳು. ಆ ಸಂದರ್ಭದಲ್ಲಿ ತಂಗಿಯು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ, ಮುಚ್ಚಿಡು ಎನ್ನುತ್ತಾಳೆ. ಸ್ವಾರಸ್ಯ, ಇಲ್ಲಿ ವಯಸ್ಸಾದ ತಮ್ಮ ತಾಯಿಗೆ ಸಹಾಯ ಮಾಡಬೇಕೆಂಬ ಹೆಣ್ಣು ಮಕ್ಕಳ ಮನೋಭಾವ ಮತ್ತು ಸಂಪಾದನೆ ಮಾಡಿದ ಹಣವನ್ನು ತಾಯಿಗೆ ತೋರಿಸಿದರೆ ಎಲ್ಲಿಂದ ಬಂತು ಎಂದು ಬೈಯುವಳೋ ಎಂಬ ಅಂಜಿಕೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಎರಡನೆಯ ಪ್ರಶ್ನೆ,
ಈ ಸಂಪತ್ತಿಗೇಕೆ ನನ್ನ ಮದುವೆಯಾದಿರಿ? ಉತ್ತರ. ಆಯ್ಕೆ: ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ರಾಜನು ಮಗನು ಹೂವಿನ ಗಿಡವಾಗುತ್ತಿದ್ದ ಕಿರಿಯ ಹುಡುಗಿಯನ್ನು ಮದುವೆಯಾದ ಮೊದಲ ದಿನ ಒಟ್ಟಿಗೆ ಇದ್ದಾಗ ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು, ಹೀಗೆ ಇಬ್ಬರು ಮೌನವಾಗಿ ಸುಮ್ಮನಿದ್ದರು. ಆ ಸಂದರ್ಭದಲ್ಲಿ ಆ ಹುಡುಗಿ, ಈ ಸಂಪತ್ತಿಗೇಕೆ ನನ್ನ ಮದುವೆಯಾದಿರಿ ಎಂದು ರಾಜಕುಮಾರನನ್ನು ಕೇಳುತ್ತಾಳೆ.